ಒಂದೊಂದಾಗಿ. ಫಸ್ಟ್ ಆಫ್ ಆಲ್, ವಾಟ್ ಇಸ್ ಅ ಬ್ಯಾಂಕ್? ವಾಟ್ ಇಸ್ ಅ ಬ್ಯಾಂಕ್? ಬ್ಯಾಂಕ್ ಅಂತ ಯಾವುದನ್ನ ಕರಿಬೇಕು ನಾವು ಅನ್ನುವಂಥದ್ದು. ಸೊ ಅದರ ಮೂಲಭೂತ ಒಂದು ಲಕ್ಷಣ ನಾವು ತಿಳ್ಕೊಂಡ್ಬಿಟ್ರೆ ಅಲ್ಲಿಗೆ ಸರಿಯಾದ ಒಂದು ತಿಳುವಳಿಕೆ ನಮಗ ಬಂದಂಗೆ ಆಗ್ತದ ಅಂತ. ಬ್ಯಾಂಕ್ ಅಂದ್ರೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಇದು ಏನ್ ಮಾಡ್ತದ್ರಪ್ಪ, ಎರಡು ಪ್ರಮುಖ ಕಾರ್ಯಗಳು. ಯಾವುದನ್ನ ನಾವು ಬ್ಯಾಂಕ್ ಅಂತ ಕರಿಬೇಕಾದ್ರೆ ಎರಡು ಪ್ರಮುಖ ಕಾರ್ಯಗಳು. ವೆರಿ ಗುಡ್ ಈವ್ನಿಂಗ್ ಶರಣು, ವೆರಿ ಗುಡ್ ಈವ್ನಿಂಗ್. ಎಸ್ ವಿಜಯಲಕ್ಷ್ಮಿ ಜಿ ಬರಬೇಕು. ಸ್ವಾಗತ. ಮಂಜುನಾಥ್ ವೆಲ್ಕಮ್. ಸಾರ್ವಜನಿಕರಿಂದ ಠೇವಣಿಗಳನ್ನ ಸಂಗ್ರಹಿಸುವ, ರಿಸೀವಿಂಗ್ ಡಿಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್, ಮತ್ತು ಸಾರ್ವಜನಿಕರಿಗೆ ಸಾಲವನ್ನು ನೀಡುವ, ಅಂಡ್ ಲೆಂಡಿಂಗ್ ಲೋನ್ಸ್ ಟು ದ ಪಬ್ಲಿಕ್. If any formal organization is doing this or these two activities, it is called as bank. So bank is a formal organization which receives deposits from the public and it lends money to the public. So these are two fundamental pillars on which a bank is established: receiving deposits and lending loans. ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹಿಸಿ ಸಾಲವನ್ನು ಕೊಡೋದು. ಇನ್ನ ಇದು ಔಪಚಾರಿಕ ಅನ್ನುವಂಥದ್ದು, ಇಟ್ ಕ್ಯಾರೀಸ್ ಅ ಲಾಟ್ ಆಫ್ ಮೀನಿಂಗ್. ಔಪಚಾರಿಕ ಮೀನ್ಸ್ ಇಟ್ ಇಸ್ ಅ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಇಟ್ ಇಸ್ ಅ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಂಡರ್ ಒನ್ ಆರ್ ದ ಅದರ್ ಸ್ಟ್ಯಾಚ್ಯೂಟ್. ಹೌದಾ? ಒಂದು ನೋಂದಾಯಿತ ವ್ಯವಸ್ಥಿತ ಸಂಸ್ಥೆ ಅನ್ನುವಂಥದ್ದು ಕೂಡ ಮುಖ್ಯ. ಇದು ನಮ್ಮ ಸಾಮಾನ್ಯ ಸಾಲ ಕೊಡೋರು ಇರ್ತಾರೆ, ತಮ್ಗೆ ಗೊತ್ತದ. ಮನಿ ಲೆಂಡರ್ಸ್ ಅಂತ ಕರಿತೀವಿ, ಸಾಹುಕಾರರು ಅಂತ ಕರಿತಿರ್ತೀವಿ, ಬೇರೆ ಬೇರೆ ಹೆಸರುಗಳಿಂದ ಅವ್ರು ಕರಿತಿರ್ತೀವಿ ನಾವು. ಅವರಿಗೂ ಇದಕ್ಕೂ ಇರುವಂತಹ ಎರಡು ಪ್ರಮುಖ ವ್ಯತ್ಯಾಸಗಳನ್ನ ತಾವಿಲ್ಲಿ ಗಮನಿಸಬಹುದು. ಈ ಮನಿ ಲೆಂಡರ್ಸ್ ಅನ್ನೋರು ಸಾರ್ವಜನಿಕರಿಂದ ಠೇವಣಿಗಳನ್ನ ಸಂಗ್ರಹಿಸೋದಿಲ್ಲ, ಬದಲಿಗೆ ಅವರು ತಮ್ಮದೇ ಆದಂತಹ ಹಣವನ್ನ ಸಾಲವಾಗಿ ಕೊಡ್ತಿರ್ತಾರೆ. ಬಡ್ಡಿಗೆ ಬಡ್ಡಿ ಸೇರಿ 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 ಸೇರಿಸಿ ಅದನ್ನ ದೊಡ್ಡದು ಮಾಡ್ಕೊಂಡು ಕೊಟ್ಕೋತ ಹಾಗೆ ಹೋಗ್ತಿರ್ತಾರೆ. ಸೊ ಹೀಗೆ ಬೇರೆಯವರಿಂದ ಹಣ ತಗೊಳ್ಳೋದಿಲ್ಲ, ಬದಲಿಗೆ ಬೇರೆಯವರಿಗೆ ಸಾಲವನ್ನ ಕೊಡುವಂತದ್ದು ಕೆಲಸ ಮಾಡ್ತಾ ಇರ್ತಾರೆ. ಎರಡನೇ ವ್ಯತ್ಯಾಸ, ಸಾಮಾನ್ಯವಾಗಿ ಅವರು ಔಪಚಾರಿಕ ಸಂಸ್ಥೆ ಆಗಿರೋದಿಲ್ಲ, ಅನೌಪಚಾರಿಕ. ತುಡುಗಲೆ ಕದ್ದಲೆ ಅಂತಾರಲ್ಲ ಹಂಗ, ಯಾರಿಗೂ ಗೊತ್ತಿರ್ಲಾರ್ದಂಗ, ಯಾರಿಗೂ ಎಲ್ಲಿ ಎಪ್ಪೋ ಮಹೇಶ ನಂದೇನು ವಯಸ್ಸೇನ್ಲಿ ಟ್ರಿಮ್ ಆಗಕ್ಕ. ಟ್ರಿಮ್ ಅಂತಂದ್ರೆ ದಾಡಿ ಗೀಡಿ ಮಾಡ್ಕೋತೀನಿ, ಅದ ಟ್ರಿಮ್ ನಮ್ದು. ಎಸ್. ಸೊ ಇದನ್ನ ಏನಂತ ಕರೀತಾರ? ಬ್ಯಾಂಕ್ ಅಂತ ಕರೀತಾರ. ಇಂತಹ ಬ್ಯಾಂಕಿಂಗ್ ವ್ಯವಸ್ಥೆಯ ಇತಿಹಾಸ ಭಾರತದೊಳಗ ತುಂಬಾ ದೀರ್ಘವಾದದ್ದಾಗಿದೆ. ಹೌದು ಬಿಡ್ರಪ್ಪ, ಮಣ್ಣೆ ಬಂದೈತಿ, ಬ್ರಿಟಿಷರ್ ಕಾಲದಾಗ ಬಂದೈತಿ, ಇಲ್ಲ ಸ್ವಾತಂತ್ರ್ಯ ನಂತರ ಬಂದೈತಿ ಅನ್ನುವಂಥದ್ದಲ್ಲ. ಎಸ್. ಅವ್ರ ಬಡ್ಡಿ ಲೆಕ್ಕ ಹಚ್ಚಕ ಬರುದಿಲ್ಲ, ಅಟ್ಟಣ ಒಂದು ಬಡ್ಡಿ ಇರ್ತದೆ. ವೆರಿ ಗುಡ್ ಈವ್ನಿಂಗ್, ನಮಸ್ತೆ ಕರುಣಾ, ಮಲ್ಲೇಶ್, ಶೇದ್, ವೆಲ್ಕಮ್ ಟು ಯು ಆಲ್ ಫ್ರೆಂಡ್ಸ್. ಸೊ ಅಂತ ಭಾರತದೊಳಗ ಬ್ಯಾಂಕಿಂಗ್ ನ ಸಂಕ್ಷಿಪ್ತ ರೂಪ, ಅದರ ಮಾಹಿತಿ ಇಲ್ಲದ. ದಯವಿಟ್ಟು ಬಹಳ ಕಾಳಜಿಯಿಂದ ಎಲ್ಲರೂ ಇದನ್ನ ನೋಡ್ಕೊಂತ ಹೋಗ್ಬೇಕು. ಆ ನಂತರ ತಪ್ಪದೇ ನೋಟ್ಸ್ ಮಾಡ್ಕೋಬೇಕು. ಐ ಆಮ್ ಆನೆಸ್ಟ್ಲಿ ಟೆಲ್ಲಿಂಗ್ ಯು, ಇಷ್ಟ ಮಾಹಿತಿ ನಿಮಗೆ ಕನ್ನಡದ ಯಾವ ಪುಸ್ತಕದೊಳಗೂ ಒಂದೇ ಕಡೆ ಸಿಗೋದೇ ಇಲ್ಲ. ಒಂದೇ ಕಡೆ ಏನು 3-4 ಪುಸ್ತಕ ಹುಡುಕಾಡಿದ್ರು ಈ ರೀತಿ ಮಾಹಿತಿ ಸಿಗೋದಿಲ್ಲ. ಅದಕ್ಕಾಗಿ ನೀಟಾಗಿ ನೋಟ್ಸ್ ಮಾಡ್ಕೊಡ್ರಿ, ಈಗರೆ ಮಾಡ್ಕೊಡ್ರಿ, ಈಗಿನಕ್ಕಿಂತ ನಂತರ ಡೌನ್ಲೋಡ್ ಮಾಡ್ಕೊಡ್ರಿ. ಇದು ನನ್ನ ಸಲಹೆ. ಓಕೆ, ಪ್ರಾಚೀನ ಭಾರತದೊಳಗ ಸಾಲ ಅಥವಾ ಬ್ಯಾಂಕಿಂಗ್ ವ್ಯವಸ್ಥೆ ಇತ್ತ ಅಂತ ಕೇಳಿದ್ರೆ ಎಸ್, ವೇದಗಳ ಕಾಲದಲ್ಲಿಯೇ ಈ ಒಂದು ಬ್ಯಾಂಕಿಂಗ್ ತೆರನಾದ ಅಥವಾ ಹಣವನ್ನು ಸಾಲವಾಗಿ ಕೊಡುವ ಮತ್ತು ಅದರ ಮೇಲೆ ಬಡ್ಡಿಯನ್ನ ಆಕರಿಸುವ ಒಂದು ಪದ್ಧತಿ ಇತ್ತು ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ಸಿಗ್ತವೆ. ವೇದಗಳು ಪ್ರಾಚೀನ ಭಾರತೀಯ ಬಡ್ಡಿ ಪರಿಕಲ್ಪನೆಯನ್ನ ಉಲ್ಲೇಖಿಸುತ್ತವೆ. ಅಲ್ಲಿ ಖುಷಿ ದಿನ್ ನೋಡ್ರಿ, ಇದು ಇತಿಹಾಸದ ಭಾಗವಾಗಿ ಬರುವಂತಹ ಒಂದು ಪದ. ಸಾಕಷ್ಟು ನಿಮ್ಗೆ ಗೊತ್ತದ, ಅಧಿಕಾರಿಗಳಿಗೆ ಇರುವಂತಹ ಹೆಸರುಗಳು, ಭೂಮಿಗಳಿಗೆ ಇರುವಂತಹ ಹೆಸರುಗಳು, ಹೀಗೆ ಬೇರೆ ಬೇರೆ ತೆರನಾಗಿರುವಂತಹ ಒಂದೊಂದು ಪದ ಕೊಟ್ಟು ಅವುಗಳ ಅರ್ಥ ಏನು ಅಂತ ಕೇಳ್ತಿರ್ತಾರೆ. ಹಾಗೆ ವೇದಗಳ ಕಾಲದಲ್ಲಿ ಉಲ್ಲೇಖಿತವಾಗಿರುವಂತಹ ಖುಷಿ ದಿನ್ ಎಂಬ ಪದದ ಅರ್ಥ ಬಡ್ಡಿದಾರ. ಬಡ್ಡಿದಾರ, ಎ ಪರ್ಸನ್ ಹೂ ಲೆಂಡ್ಸ್ ಮನಿ ಫಾರ್ ಇಂಟ್ರೆಸ್ಟ್ ಅಂತ. ಅವೆಲ್ಲ ಅದಾವಲ್ಲ, ಹಂಗ ಸಂಗ್ರಹಿತ ಭಾಗ ಅವೆಲ್ಲ ಹೌದು. ಸೊ ಪೂರ್ತಿ ಒಂದು ಲಿಸ್ಟ್ ಮಾಡ್ಕೋಬೇಕು, ಅದಕ್ಕೆ ಇದನ್ನೊಂದು ಸೇರಿಸ್ಕೋಬೇಕು. ಈಗ ಖುಷಿ ದಿನ್ ಅಂದ್ರೆ ಬಡ್ಡಿದಾರ ಮೀನ್ಸ್ ಎ ಪರ್ಸನ್ ಹೂ ಲೆಂಡ್ಸ್ ಮನಿ ಫಾರ್ ಇಂಟ್ರೆಸ್ಟ್. ಖುಷಿ ದಿನ್ ನೆನಪಿಟ್ಕೊಡ್ರಿ. ಸೂತ್ರಗಳು ಮತ್ತು ಜಾತಕ ಕಥೆಗಳು ನೋಡ್ರಿ, ಇವೆಲ್ಲ ಕ್ರಿಸ್ತ ಪೂರ್ವ 700ರಿಂದ 100 ಕಾಲ, 600ರಿಂದ 400 ಕಾಲ, ಇಲ್ಲೂ ಕೂಡ ಬಡ್ಡಿಯನ್ನ ಉಲ್ಲೇಖ ಮಾಡಲಾಗಿದೆ ಅಂತ. ಈ ಅವಧಿಯ ಪಠ್ಯಗಳು
ಅಂದ್ರೆ ಗ್ರಂಥಗಳು ಬಡ್ಡಿ ಪಡೆಯುವುದನ್ನ ಇವು ಖಂಡಿಸಿವೆ ಅಂತ. ಸೊ ಇದು ನನಗೆ ತಿಳಿದ ಮಟ್ಟಿಗೆ ಇಸ್ಲಾಂ ಧರ್ಮದೊಳಗ ಈಗಲೂ ಅದ, ಇಸ್ಲಾಂ ಧರ್ಮದೊಳಗ ಈಗಲೂ ಅದ. ಅಲ್ಲಿ ಹಣದ ಮೇಲೆ ಬಡ್ಡಿ ಪಡೆಯೋದು ಪಾಪ ಅಂತ ಕುರಾನ್ ಹೇಳ್ತದ ಅಂತ ಹೇಳ್ತಾರೆ, ಹೌದಾ? ಸೊ ಹೀಗೆ ಅಲ್ಲಿ ಈ ಒಂದು ಬಟ್ಟೆ ಎಲ್ಲಾರು ಬಹಳ ಜಾಣ್ರದಾರ, ಈಗ ಬಹಳ ಜಾಣ್ರದಾರ. ಹೆಂಗಂತಂದ್ರೆ ಕುರಾಣದೊಳಗ ಬಹುತೇಕ ಅವ್ರಿಗೆ ಯಾವ್ಯಾವ್ದು ಅನುಕೂಲ ಆಗ್ತದೆ ಅದನ್ನಷ್ಟ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾರೆ ಮತ್ತು ಇದು ತಪ್ಪು ಇದು ಸರಿ ಅಂತ ಹೇಳ್ತಾರೆ. ಅವ್ರಿಗೆ ಅನುಕೂಲ ಆಗುದ ಇರ್ಬೇಕದು, ಹೌದಲ್ಲ? ಇರಲಿಲ್ಲ ಅಂತಂದ್ರೆ ಈಗ ಬಡ್ಡಿ ತಗೋಬಾರದು ಅಂತ ಕುರಾನ್ ಹೇಳಿದ್ರೆ ಎಷ್ಟೊಂದು ಜಗತ್ತಿನ ಎಷ್ಟು ದೇಶಗಳಲ್ಲಿ, ಅದರಲ್ಲೂ ನಾವೆಲ್ಲ ನೋಡ್ತಿರೋದು ಸೌದಿ ಕಂಟ್ರೀಸ್ ಇರ್ಬೋದು, ಅರಬ್ ಕಂಟ್ರೀಸ್ ಇರ್ಬೋದು, ಅಲ್ಲೆಲ್ಲ ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು ಇವತ್ತು ಸ್ಥಾಪನೆ ಆಗ್ಯಾವ. ಎಷ್ಟೋ ಲಕ್ಷ ಕೋಟಿ ರೂಪಾಯಿ ಗಟ್ಟಲೆ ಅಲ್ಲಿ ಟ್ರಾನ್ಸಾಕ್ಷನ್ ನಡೀತದೆ. ಅದೆಲ್ಲದ್ರ ಮೇಲೂ ಬಡ್ಡಿ ಬರ್ತದೆ. ಅದು ಅಲ್ಲಿ ಅಷ್ಟ ಅಲ್ಲ, ಇಂಡಿಯಾಕ್ಕೆ ಬಂದ್ರು ಕೂಡ ಇಲ್ಲಿ ಮುಸ್ಲಿಮರಿಗೂ ಅನ್ವಯ ಆಗ್ತದೆ. ಇವರು ಓಕೆ ಬಡ್ಡಿ ತಾವೇ ನೇರವಾಗಿ ಯಾರಿಗೋ ಸಾಲ ಕೊಡ್ಲಿಕ್ಕಿಲ್ಲ, ಬ್ಯಾಂಕಿನಲ್ಲಿ ದುಡ್ಡು ಇಟ್ಟರು ಅಂತಂದ್ರೆ ನ್ಯಾಚುರಲಿ ಬಡ್ಡಿ ಬಂದೇ ಬರ್ತದೆ. ಈ ಬಡ್ಡಿ ನಮಗೆ ಬೇಡ ಅಂತ ಯಾರಾದ್ರೂ ಹೇಳಕ್ ಆಗ್ತದನ? ಆಗೋದಿಲ್ಲ. ಸೊ ಹೀಗಾಗಿ ಇದೊಂದು ಸುಮ್ಮನೆ ಒಂದು ಸೀಮಿತ ಅರ್ಥದೊಳಗ ಅದನ್ನ ಬಳಸಬಹುದು ಅಂತ ನಾವು ನೋಡ್ಬೋದು. ಬಟ್ ಎನಿವೆ, ಹೇಗೆ ಇವತ್ತು ಯಾಕೆ ನೆನಪಾಯ್ತು ಅಂದ್ರೆ ಕುರಾಣದೊಳಗೆ ಹೇಗೆ ಬಡ್ಡಿ ಪಡೆಯುವುದು ತಪ್ಪು ಅಂತ ಹೇಳ್ತದನೋ ಅದೇ ರೀತಿ ಒಳಗೆ ನಮ್ಮ ಸೂತ್ರಗಳು ಮತ್ತು ಜಾತಕ ಕಥೆಗಳಲ್ಲೂ ಕೂಡ ಬಡ್ಡಿ ತಪ್ಪು ಅನ್ನುವಂಥದ್ದನ್ನು ಒಂದು ಕಾಲದೊಳಗೆ ಹೇಳಿದ್ವಂತೆ. ವಸಿಷ್ಠರು, ಬ್ರಾಹ್ಮಣ ವಶಿಷ್ಠ ಮುನಿಗಳು ಗೊತ್ತದ ನಿಮಗೆ, ಅವ್ರು ಹೇಳೋದೇನು ಅಂದ್ರೆ ಬ್ರಾಹ್ಮಣ ಮತ್ತು ಕ್ಷತ್ರಿಯ ವರ್ಣಗಳು ಬಡ್ಡಿ ವ್ಯವಹಾರದಲ್ಲಿ ಭಾಗವಹಿಸುವುದನ್ನ ನಿಷೇಧಿಸಿದ್ದರು ಅಂತ. ಇಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ವರ್ಣಗಳು ಬಡ್ಡಿ ವ್ಯವಹಾರದೊಳಗೆ ತೊಡಗಬಾರದು ಅನ್ನುವಂಥದ್ದು ವಶಿಷ್ಠರ ವಿಚಾರ ಆಗಿತ್ತು ಅನ್ನುವಂಥದ್ದನ್ನು ನಾವು ನೋಡಕತ್ತೀವಿ. ಆದ್ರೆ ಕಾಲ ಗತಿಸಿದಂತೆ, ನಮಸ್ತೆ ಅನಿಲ್ ಜಿ, ಬರ್ರಿ, ಸ್ವಾಗತ. 2ನೇ ಶತಮಾನದ ಹೊತ್ತಿಗೆ ಬಡ್ಡಿ ಹೆಚ್ಚು ಸ್ವೀಕಾರಾರ್ಹ ಒಂದು ವ್ಯವಸ್ಥೆ ಆಯಿತು. ಮನುಸ್ಮೃತಿ ಬಡ್ಡಿ ದರವನ್ನು ಸಂಪತ್ತನ್ನ ಪಡೆಯಲು ಅಥವಾ ಜೀವನೋಪಾಯಕ್ಕೆ ಒಂದು ಸ್ವೀಕಾರಾರ್ಹ ವಿಧಾನವೆಂದು ಪರಿಗಣಿಸಿತು. ಅಲ್ಲಿಗೆ ಮುಗಿತಲ್ಲ. ಯಾಕಂದ್ರೆ ಮುಂದಿನ ಸಾವಿರಾರು ವರ್ಷ ಭಾರತವನ್ನ ಆಳಿದ್ದು ಈ ಮನುಸ್ಮೃತಿ. ಹೀಗಾಗಿ ಮನುಸ್ಮೃತಿ ಒಳಗೆ ಏನ್ ಹೇಳಿದ್ರೋ ಅದನ್ನ ಚಾಚೂ ತಪ್ಪದೆ ಬಹುತೇಕ ಭಾರತೀಯ ಸಮಾಜ ಆಚರಿಸಿಕೊಂಡು ಅನುಸರಿಸಿಕೊಂಡು ಬಂತು. ಸೊ ನಥಿಂಗ್ ರಾಂಗ್ ಅಂತ ಮನುಸ್ಮೃತಿ ಹೇಳಿದ ಬಳಿಕ ಓಕೆ ಫೈನ್, ಲೆಟ್ ಅಸ್ ಗಿವ್ ಲೋನ್ಸ್ ಅಂತ ಅಲ್ಲಿಗೆ ಆಯ್ತು. ಸೊ ಹೀಗೆ ಏನ್ರಪ್ಪ ಬಡ್ಡಿ ಪಡೆಯುವ ಒಂದು ಪದ್ಧತಿ ಮನುಸ್ಮೃತಿಯಿಂದ ಶುರುವಾಯಿತು. ಕೌಟಿಲ್ಯ, ಗಮನಿಸಬೇಕು, ಈ ಪದಗಳನ್ನ ವಿಶೇಷವಾಗಿ ಗಮನಿಸಬೇಕು. ಇವು ಇತಿಹಾಸದ ಪ್ರಶ್ನೆಗಳಾಗಿ ತಮಗೆ ಬರುವಂತದ್ದು. ಎಕನಾಮಿಕ್ಸ್ ಅಂದ್ಕೊಳ್ರಿ, ಇತಿಹಾಸ. ಈತ ಸಾಲ ಪತ್ರಗಳನ್ನ, ಏನು ಬಾಂಡ್ಸ್ ಅಂತ ಇವತ್ತಿನ ಕಾಲದೊಳಗೆ ಕರಿತೀವಿ ನಾವು, ಬಾಂಡ್ಸ್ ಅಂತ ಕರಿತೀವಿ, ಸಾಲ ಪತ್ರಗಳು, ಇಂಥವುಗಳನ್ನ ಉಲ್ಲೇಖಿಸೋಣ ತನ್ನ ಅರ್ಥಶಾಸ್ತ್ರದೊಳಗ. ಆತ 3 ತೆರನಾದ ಬೇರೆ ಬೇರೆ, ಈಗಲೂ ಅದಾವ ಬಾಂಡ್ಸ್ ಒಳಗ ಅಥವಾ ಪ್ರಾಮಿಸರಿ ನೋಟ್ಸ್ ಒಳಗ ಬೇರೆ ಬೇರೆ ತೆರನಾದಂತ ಪ್ರಕಾರಗಳಿರ್ತಾವ. ಅದೇ ರೀತಿ ಒಳಗ ಆತ ಋಣಪತ್ರ, ಋಣಪಣ್ಣ, ಋಣಲೇಖಾಯ ಅನ್ನುವಂತ 3 ತೆರನಾದ ಸಾಲ ಪತ್ರಗಳನ್ನ ಉಲ್ಲೇಖಿಸಿದಾನೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ದೊಡ್ಡ ಪಟ್ಟಣಗಳಲ್ಲಿ ವ್ಯಾಪಾರಿಗಳು ಒಬ್ಬರಿಗೊಬ್ಬರು ಸಾಲ ಪತ್ರಗಳನ್ನ ಆ ಕಾಲದಲ್ಲಿ ನೀಡ್ತಿದ್ರು. ಸಾಲ ಪತ್ರ ಇಸ್ ಎ ಪ್ರಾಮಿಸ್. ಹೆಂಗ ನಾವು ಬ್ಯಾಂಕಿಗೆ ಹೋಗಿ ಸಾಲ ತಗೊಳ್ಳುವಾಗ ಒಂದು 60 ಪುಟ ಇದ್ದುದು ಒಂದು ಬುಕ್ಲೆಟ್ ಕೊಡ್ತಾರ ಅವ್ರು ನಿಮಗೆ. ಆ 60 ಪುಟದ ಮ್ಯಾಗ 6×4 24 ಮಿನಿಮಮ್ ಒಂದು 250 ಸಹಿ ಮಾಡಿಸ್ಕೊತಾರ ನೀವು. ಗೊತ್ತಿರ್ಲಿ ಅದು, ಹೌದಲ್ಲ? ಅದ್ರಾಗ ದೊಡ್ಡ ಸಾಲ ಇದ್ರೆ ದೊಡ್ಡ ಸಹಿ ಕೊಡ್ಬೇಕು ಪ್ರತಿ ಪೇಜ್ ಮ್ಯಾಗ. ಸೊ ಒಳಗಡೆ ಸಹಿ ಮಾಡೋ ಬೇರೆ, ಈ ಕಡೆ ಲೆಫ್ಟ್, ರೈಟ್ ಅಂಡ್ ಬಾಟಮ್. ಸೊ ಮಿನಿಮಮ್ ಒಂದು 250 ಸಹಿ ಮಾಡಿಸ್ಕೊತಾರ. ಅಂದ್ರೆ ಅದು ಸಾಲ ಪತ್ರ, ಪ್ರಾಮಿಸಿಂಗ್, ಯು ಆರ್ ಪ್ರಾಮಿಸಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್ ಇಟ್ ಬ್ಯಾಕ್ ಅಂತ. ಸೊ ಹೀಗೆ ಈ ಸಾಲ ಪತ್ರಗಳನ್ನ ನಗರಗಳಲ್ಲಿ ಅವಾಗ ನೀಡ್ತಿದ್ರು ಅಂತ. ಇದು ಮತ್ ನಮ್ಗೆ ಗೊತ್ತಾಯ್ತು, ಪ್ರಾಚೀನ ಭಾರತದೊಳಗನ ಸಾಲ ಕೊಡುವ ಮತ್ತು ಅದರ ಮೇಲೆ ಬಡ್ಡಿಯನ್ನ ಆಕರಿಸುವ ಪದ್ಧತಿ ಇತ್ತು ಅಂತ. ಇನ್ನ ಮಧ್ಯಯುಗದೊಳಗ ಸ್ವಲ್ಪ ಬ್ರೀಫ್ ಆಗಿ ನೋಡೋದಾದ್ರೆ, ಮೊಘಲ್ ಕಾಲದೊಳಗ ಸಾಲ ಪತ್ರಗಳ ಅಂದ್ರೆ ಲೋನ್ ಡೀಡ್ಸ್ ಬಳಕೆ ಮುಂದುವರಿಯಿತು ಮತ್ತು ಇದನ್ನ ಅವ್ರ ಕಾಲದೊಳಗ ದಸ್ತಾವೇಜ್ ಅಂತ ಕರಿತಿದ್ರು. ದಸ್ತಾವೇಜ್ ಅನ್ನುವಂಥದ್ದು ಸಾಲ ಪತ್ರಗಳಿಗೆ ಮೊಘಲರ ಕಾಲದಲ್ಲಿ ಇದ್ದಂತಹ ಒಂದು ಹೆಸರಾಗಿತ್ತು. ಇವರು ನೋಡ್ರಿ, ಇದು ಬಹಳ ಎಷ್ಟು ಇಂಟ್ರೆಸ್ಟಿಂಗ್ ಅದಂದ್ರೆ ಇವತ್ತಿಗೂ ಬ್ಯಾಂಕ್ಗಳು ಇದನ್ನ ಅನುಸರಿಸ್ತಾವ. ಬ್ಯಾಂಕಿನೊಳಗೆ ಇಂತಹ ತೆರನಾದ ಸಾಲಗಳು ಈಗಲೂ ಅದಾವ.
ಮೊಘಲರ ಕಾಲದೊಳಗ 2 ರೀತಿಯ ಸಾಲ ಪತ್ರಗಳನ್ನ ದಾಖಲಿಸಲಾಗಿದೆ. ಒಂದು ದಸ್ತಾವೇಜ್ ಇ ಇಂಡುಲ್ ತಾಲಾಬ್. ದಸ್ತಾವೇಜ್ ಇ ಇಂಡುಲ್ ತಾಲಾಬ್ ಇವು ಬೇಡಿಕೆಯ ಮೇಲೆ ಮರುಪಾವತಿಸಬೇಕಾಗಿತ್ತು. ಈಗಿನ ಕಾಲದೊಳಗೆ ಇದನ್ನ ಕಾಲ್ಮಣಿ ಅಂತ ಕರೀತಾರೆ. ಕಾಲ್ಮಣಿ ಅಂತಂದ್ರೆ ಯಾವಾಗ ಬ್ಯಾಂಕ್ ನಿಮಗೆ ಸಾಲ ಕೊಡ್ತದ, ಇವತ್ತ ಹೋಗ್ರಿ ಅಂದ್ರೆ ನಿಮಗೆ ಎಲ್ಲರಿಗೂ ಅಲ್ ಮತ್ತ ನಿಮಗಂತಲ್ಲ, ದೊಡ್ಡ ರೆಪ್ಯುಟೇಷನ್ ಇರುವಂತ ದೊಡ್ಡ ಕಾಮರ್ಷಿಯಲ್ ಆರ್ಗನೈಸೇಷನ್ಗಳಿಗೆ ಕಾಲ್ಮಣಿ ಅಂತ ಕೊಡ್ತಾರೆ. ಹೋಗೋಣ, ಜಸ್ಟ್ ಗಿವ್ ಮಿ 10 crore ಅಂತ 10 crore ಅಂತ ಅನ್ಕೊಳ್ಳೆ, ಓಕೆ ಯು ಟೇಕ್ ಅಂತ ಕೊಟ್ಬಿಡ್ತಾರೆ. ಆದ್ರೆ ಒಂದ ಕಂಡೀಷನ್, ನೈಟ್ ಮನಿ ಅಂತ ನೋಡ್ಬೋದು. ಇದಕ್ಕೆ ಓವರ್ ಎ ನೈಟ್ ಸಿಗುವಂತ ಮನಿ ಕೂಡ ಹೌದಿದು. ಇದು ಹೆಂಗಿರ್ತೈತೆ ಅಂತ ಅಗ್ದಿ ಶಾರ್ಟ್ ಡ್ಯೂರೇಷನ್ ಇರ್ತದ. ಇವತ್ತು ತಗೊಂಡು ನಾಳೆ ನೀ ಕೊಡ್ಬೇಕು ಅಂದ್ರೆ ನಾವು ಎಸ್ ಅಂತಾನೆ, ಇಲ್ಲ 3 ದಿವಸ ಕೊಡ್ಬೇಕು ಎಸ್ ಅಂತಾನೆ, 1 ವಾರಕ್ಕೆ ಕೊಡ್ಬೇಕು ಎಸ್ ಅಂತಾನೆ. ನಮ್ಮಂಗ ವರ್ಷ ಗಂಟ್ಲೆ ತಗೊಂಡು ಬ್ಯಾಂಕಿನವರು ಅಲದಾಡಿ ಚಪ್ಪಲ್ ಹರ್ಕೊಳ್ಳೋ ಸಾಲಗಳಲ್ಲಿ, ಹೌದಾ? ಸೊ ತುಂಬಾ ಒಂದು ಟ್ರಸ್ಟ್ ವರ್ದಿನೆಸ್ ಇರ್ತದೆ. ತಗೊಂಡವರು ಹಾಗೆ ಕೊಡ್ತಿರ್ತಾರೆ. ಅಂತದಕ್ಕ ಕಾಲ್ಮಣಿ ಅಂತ ನಾವು ಇವತ್ತು ಕರಿತೀವಿ. ಸೊ ಅವಾಗ ದಸ್ತಾವೇಜ್ ಇ ಇಂಡುಲ್ ತಾಲಾಬ್ ಅಂತ ಕರಿತಿದ್ರಂತೆ. ನೋಡ್ರಿ, ಬೇಡಿಕೆಯ ಮೇಲೆ ಪಾವತಿಸ್ಬೇಕು. ಬೇಡಿಕೆ ಅಂದ್ರೆ ಸಾಲ ಕೊಟ್ಟವ ಯಾವಾಗ ನಾವು ವಾಪಸ್ ಬೇಕು ಅಂತ ಹೇಳ್ತಾನೆ ಅವಾಗ ತಗೊಂಡು ನಾವು ಕೊಡಬೇಕು ಅಂತ. ಇನ್ನೊಂದು ದಸ್ತಾವೇಜ್ ಇ ನಿಯಾಡಿ, ಇದು ನಿಗದಿತ ಸಮಯದ ನಂತರ ಪಾವತಿಸಬೇಕು. ಈಗ ಐತಲ್ಲ, ಸಾಮಾನ್ಯವಾಗಿ 1 ವರ್ಷದ ಸಾಲ ತಗೋತೀವಿ ನಾವು, 1 ವರ್ಷ. ಸೊ 1 ವರ್ಷ, ಮಧ್ಯಮಾವಧಿ ಸಾಲಗಳು, ದೀರ್ಘಾವಧಿ ಸಾಲಗಳು, ಹಿಂಗ ಪರ್ಟಿಕ್ಯುಲರ್ ಟರ್ಮ್ ಇರ್ತಾವ. ವರ್ಷಕ್ಕೆ ಕೊಡಬಹುದು, ಕಂತುಗಳಲ್ಲಿ 5 ವರ್ಷಕ್ಕಾದ್ರೂ ಕೊಡಬಹುದು, 10 ವರ್ಷಕ್ಕಾದ್ರೂ ಕೊಡಬಹುದು, 20 ವರ್ಷಕ್ಕಾದ್ರೂ ಕೊಡಬಹುದು. ಇವು ನಿಗದಿತ ಸಮಯದ ನಂತರ ಪಾವತಿಸುವಂತ ಇತರ ಸಾಲಗಳು. ಇದು ಮೊಘಲರ ಕಾಲದೊಳಗೆ ಇಂಥ ಒಂದು ವ್ಯವಸ್ಥೆ ಇತ್ತು. ಈಗಲೂ ಇದೇ ವ್ಯವಸ್ಥೆ ಐತಿ. ಇಲ್ಲಿವರೆಗೆ ಬ್ಯಾಂಕಿಂಗ್ ಇನ್ ಪರ್ಟಿಕ್ಯುಲರ್ ಅಂತ ಏನು ಬೆಳೆದಿರಲಿಲ್ಲ. ಅಂದ್ರೆ ಒಂದು ಸಾರ್ವಜನಿಕ ಸಂಸ್ಥೆಯಾಗಿ ಬ್ಯಾಂಕಿಂಗ್ ಅನ್ನುವಂಥ ಸಂಸ್ಥೆ ಭಾರತದೊಳಗೆ ಬೆಳೆದಿರಲಿಲ್ಲ. ಅದೇನಿದ್ರು ವೈಯಕ್ತಿಕ ಮಟ್ಟದಲ್ಲಿ ಒಬ್ಬ ವ್ಯಕ್ತಿ ಇತರರಿಗೆ ಸಾಲ ಕೊಡ್ತಿದ್ದ, ಅದರ ಮೇಲೆ ಬಡ್ಡಿಯನ್ನ ಆಕರ್ಷಿಸ್ತಿದ್ದ, ಅಷ್ಟ ನಡೀತಿತ್ತು. ಒಂದು ಸಾಂಸ್ಥಿಕ ರೂಪ ಬ್ಯಾಂಕುಗಳು ಅನ್ನುವಂಥದ್ದು ಭಾರತದೊಳಗೆ ಶುರುವಾದದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಗಮನದೊಂದಿಗೆ. ಸೊ ಈ ಆಧುನಿಕ ಬ್ಯಾಂಕಿಂಗ್, ಇವತ್ತಿನ ಅರ್ಥದ ಬ್ಯಾಂಕಿಂಗ್ ಭಾರತದಲ್ಲಿ ಯಾವಾಗ ಶುರುವಾಯಿತು ಅಂತಂದ್ರೆ 18ನೇ ಶತಮಾನದ ಕೊನೆಯ ದಶಕ. ಸೊ ಅಂತ ಮೊದಲ ಬ್ಯಾಂಕ್ ಅಂತ ಗುರುತಿಸೋದು ನಾವು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಬರ್ತದೆ. ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಹಿಂದೂ ಅನ್ನಂಗಿಲ್ಲ ಅವರು, ಹಿಂದೂಸ್ತಾನ್, HINDOSTAN ಅಂತ ಇದೆ. ಬ್ಯಾಂಕ್ ಆಫ್ ಹಿಂದೂಸ್ತಾನ್ 1770 ಕಲ್ಕತ್ತಾದಲ್ಲಿ ಯಾರು ಸ್ಥಾಪಿಸಿದ್ರು ಅಂತಂದ್ರೆ ಮೇಸರ್ಸ್ ಅಲೆಕ್ಸಾಂಡರ್ ಅಂಡ್ ಕಂಪನಿ. ಮೇಸರ್ಸ್ ಅಂದ್ರೆ ಕಂಪನಿ ಹೆಸರು ಇಟ್ಕೊಳ್ಳೋದು ಅದೊಂದು ಎಂದು ರೆಸ್ಪೆಕ್ಟ್, ಅದು ಹೆಂಗ ಮಿಸ್ಟರ್ ನಾವು ಅಂತೀವಲ್ಲ ಹಂಗ ಮೇಸರ್ಸ್ ಸ್ಥಾಪನೆ ಆಯ್ತು. ಇದು 1829-32 ಅವಧಿ ಒಳಗೆ ದಿವಾಳಿ ಆಯ್ತು. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇದು. ಆ ಕಾಲದ ಬ್ಯಾಂಕ್ಗಳು ಯಾವ ಪರಿ ಸ್ಥಾಪನೆ ಆಗ್ತಿದ್ದು ಮತ್ತು ಯಾವ ಪರಿ ದಿವಾಳಿ ಆಗ್ತಿದ್ದು ಅಂತಂದ್ರೆ ಅಷ್ಟಿದ್ದು ಮತ್ತು ಹೊಸ ಸ್ಥಾಪನೆ ಆಗ್ತಾನೆ ಇತ್ತು, ಮತ್ತು ಅವು ದಿವಾಳಿ ಆಗ್ತಿದ್ದು. ಇಟ್ ವಾಸ್ ಎ ವೆರಿ ಕಾಮನ್ ಫೆನಾಮಿನಾ. ಐ ಥಿಂಕ್ ಇದು ಎಷ್ಟರ ಮಟ್ಟಿಗೆ ಒಂದು ಎಕ್ಸೆಪ್ಟೆಡ್ ನಾರ್ಮ್ ಅನ್ನೋಂಗಿತ್ತು ಅಂತಂದ್ರೆ, ಈ ಬ್ಯಾಂಕಿನವರು ಯಾವಾಗ ಸಾಗುತ್ತದ ಅವಾಗ ಜಬರ್ದಸ್ತ್ ಎಳ್ಕೊಂಡ್ಬಿಡೋದು, ಯಾವಾಗ ಮುಳುಗ್ತದ ಅವಾಗ ಮುಳುಗಿತು ಅಂತ ಕೈ ಬಿಡೋದು ಅಂತ ಒಂದು ಅಟಿಟ್ಯೂಡ್ ಬಹುತೇಕ ಇರ್ಲಿಲ್ಲ. ಅಂದ್ರೆ ಧೈರ್ಯ ಎಲ್ಲಿಂದ ಸಾಲ್ಬೇಕ್ರಿ? ಎಷ್ಟು ಬ್ಯಾಂಕ್ಗಳು ಮುಳುಗ್ತಿತ್ತು ಅಂತೀರಿ ನೀವು? ಬ್ಯಾಂಕ್ ಮುಳುಗೋದು ಅಂದ್ರೆ ಇಟ್ ವಾಸ್ ಅ ವೆರಿ ಕಾಮನ್ ಫೆನಾಮಿನಾ, ಬಟ್ ಸ್ಟಿಲ್ ನ್ಯೂ ಬ್ಯಾಂಕ್ಸ್ ಯೂಸ್ ಟು ಕಮ್ ಅಪ್. ಆ ರೀತಿ ಒಳಗೆ ಇತ್ತು. ಸೊ ಅಂತದ್ರೊಳಗೆ ಮೊದಲಿದ್ದು ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಪ್ರಶ್ನೆ, ಯಾವ ವರ್ಷ ಸ್ಥಾಪನೆ ಆಯ್ತು, ಎಲ್ಲಿ, ಯಾರಿಂದ, ಇವೆಲ್ಲ ಪ್ರಶ್ನೆಯಾಗಿ ಬರಬಹುದಾದಂತ ಒಂದು ಸಾಧ್ಯತೆ. ಮುಂದೆ 786 ಈಸಿ ಟು ರಿಮೆಂಬರ್. 786 ಇದು ಒಂದು ಹಚ್ಚಬೇಕು ಕಷ್ಟ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಕಲ್ಕತ್ತಾದೊಳಗ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯ್ತು. ಆದರೆ ಇದರ ಅದೃಷ್ಟ ಎಷ್ಟು ಶಾರ್ಟ್ ಲಿವ್ಡ್ ಇತ್ತು ಅನ್ನೋದನ್ನು ತಾವು ನೋಡ್ಕೋಬಹುದು. ಕೇವಲ 5 ವರ್ಷಗಳಲ್ಲಿ ಅದು ಮುಚ್ಚೋಯ್ತು. 5 ವರ್ಷಗಳಲ್ಲಿ 1790. ಬ್ರಿಟಿಷ್ ಆಡಳಿತದ ಅವಧಿ ಒಳಗ ವ್ಯಾಪಾರಿಗಳು ಸೇರ್ಕೊಂಡು 1829
ಯೂನಿಯನ್ ಬ್ಯಾಂಕ್ ಆಫ್ ಕಲ್ಕತ್ತಾವನ್ನ ಸ್ಥಾಪಿಸಿದರು. ಇಯರ್ ಕೇಳ್ತಾನೆ ರವಿ ಚಿಕ್ಕಮಠ ಅವರೇ, ಡೇಟ್ ಅಲ್ಲ, ನಾನೇನು ಅಂದ್ರೆ ಸೆಪ್ಟೆಂಬರ್ 22 ಅಂತದ್ದೇ ಅಲ್ಲ, ಇಯರ್ ಅನ್ನ ಬಹಳ ಸಲ ಕೇಳಿದಾನೆ. ಮುಂದ ನಿಮಗೆ ಹೊಂದಾಣಿಕೆ ಕೊಡ್ತಾನೆ, ಈ ಕಡೆ ಬ್ಯಾಂಕ್ ಯಾವುದು, ಯಾವ ವರ್ಷ ಸ್ಥಾಪನೆ ಆಯಿತು ಅಂದ್ರೆ ಕ್ರೊನಾಲಜಿ ಒಳಗೆ ಕೇಳ್ತಾನೆ, ಸೊ ಗೊತ್ತಿರಬೇಕು. ಯೂನಿಯನ್ ಬ್ಯಾಂಕ್ ಆಫ್ ಕಲ್ಕತ್ತಾ ಇದು ನೋಡ್ರಿ 1845ರವರೆಗೆ ಅಸ್ತಿತ್ವ. ಎಷ್ಟಾದ್ರಪ್ಪ? 16 ವರ್ಷ ಇದು ಅಸ್ತಿತ್ವದೊಳಗೆ ಇತ್ತು. ಆನಂತರ ಮತ್ತೊಂದು ಬ್ಯಾಂಕ್ ಆಫ್ ಅಪ್ಪರ್ ಇಂಡಿಯಾ ಅಂತ, ಇವೆಲ್ಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರಿಗಳೇ ತಮ್ಮ ಒಳಗೇನೆ ಸ್ಥಾಪಿಸಿಕೊಳ್ಳುತ್ತಿದ್ದಂತಹ ಬ್ಯಾಂಕ್ಗಳು. ಮೆಜಾರಿಟಿ ನಾವು ನೋಡ್ತೀವಿ. ಬ್ಯಾಂಕ್ ಆಫ್ ಅಪ್ಪರ್ ಇಂಡಿಯಾವನ್ನ 1863ರಲ್ಲಿ ಉತ್ತರ ಪ್ರದೇಶದ ಮೀರತ್ನಲ್ಲಿ ಸ್ಥಾಪಿಸಲಾಯಿತು. ಮತ್ತಿದು ಒಂದಿಷ್ಟು ಚಲೋ ಬದುಕಿತು ಅಂತ ಹೇಳೋದು. ಚಲೋ ಬದುಕಿತು ಯಾಕಂತಂದ್ರೆ 1863ರೊಳಗೆ ಶುರುವಾಗಿ 1913ರವರೆಗೆ ಅದು ಬದುಕಿತ್ತು ಅನ್ನುವಂಥದ್ದು ಒಂದು ಗೋಲ್ಡನ್ ಜುಬಿಲಿ ಸೆಲೆಬ್ರೇಷನ್ ಮಾಡಿಕೊಂಡು ಅದು ಮುಚ್ಚೋಯ್ತು ಅಂತ. ಅದರ ಕೆಲವು ಸ್ವತ್ತುಗಳು ಏನ್ ಮಾಡ್ತಿದ್ರು ಅಂದ್ರೆ ಅಕ್ವಿಜಿಷನ್ ಅಂತೀವಲ್ಲ, ಈಗಲೂ ಇಂಥವು ಆಗ್ತಿರ್ತಾವ. ಅಕ್ವಿಜಿಷನ್ ಯಾವುದೋ ದಿವಾಳಿ ಹೇಳಕ್ ಬಂದಿರ್ತದ, ಅದರ ಅಳಿದುಳಿದ ಆಸ್ತಿಗಳನ್ನ ಇನ್ನೊಂದು ಕಂಪನಿ ಬಂದು ಅಥವಾ ಇನ್ನೊಂದು ಬ್ಯಾಂಕ್ ಅಕ್ವೈರ್ ಮಾಡ್ಕೊತದ. ಓಕೆ, ನೀವು ಇಷ್ಟು ತಗೊಳ್ರಿ, ಮನ್ಯಾಗ ರೆಸ್ಟ್ ಮಾಡ್ರಿ, ನೀವು ಉಳಿದದ್ ನಾವು ನೋಡ್ಕೋತೀವಿ ಅಂತ ಹೇಳಿ ಹಂಗ ಅಕ್ವೈರ್ ಮಾಡ್ಕೊಂಡಂತ ಕಂಪನಿ ಅವರಿಗೆ ಪ್ರಾಮಿಸ್ ಮಾಡ್ತದ. ಸೊ ಹಾಗೆ ಕೆಲವು ಸ್ವತ್ತುಗಳು, ಹೊಣೆಗಾರಿಕೆಗಳನ್ನ ಅಲಯನ್ಸ್ ಬ್ಯಾಂಕ್ ಆಫ್ ಸಿಮ್ಲಾ ಅನ್ನೋದಕ್ಕ ವರ್ಗಾವಣೆ ಆಯ್ತು ಅಂತ. ಅಕ್ವಿಜಿಷನ್ ಇದು. ಸೊ ಅಲಯನ್ಸ್ ಬ್ಯಾಂಕ್ ಆಫ್ ಸಿಮ್ಲಾ ಅನ್ನೋದಕ್ಕೆ ವರ್ಗಾವಣೆ ಆಯ್ತು. ಇಲ್ಲಿ ಸ್ವತ್ತು ಮತ್ತು ಹೊಣೆಗಾರಿಕೆ ಇವು ಈ ಎರಡು ಟರ್ಮ್ ಬ್ಯಾಂಕ್ ಅಂದಾಗ ನಿಮಗೆ ಗೊತ್ತಿರಬೇಕು. ಸ್ವತ್ತು ಅಸೆಟ್ಸ್ ಅಂತ ಹೇಳ್ತಾರೆ. ಪ್ರಶ್ನೆಗಳು ಬಂದಾವ ಇದ್ರ ಮ್ಯಾಗ, ಅದಕ್ಕಾಗಿ ಹೇಳಕತ್ತೀನಿ. ಅಸೆಟ್ಸ್ ಅಂತ ಕರೀತಾರೆ, ಹೊಣೆಗಾರಿಕೆ ಲಯಬಿಲಿಟೀಸ್ ಅಂತ ಕರೀತಾರೆ. ಲಯಬಿಲಿಟೀಸ್, ಹೌದಾ? ಸೊ ಈ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್ ಏನು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಹೇಗೆ ಯಾವುದನ್ನ ಅಸೆಟ್ ಆಫ್ ಎ ಬ್ಯಾಂಕ್ ಅಂಡ್ ಲಯಬಿಲಿಟಿ ಆಫ್ ಎ ಬ್ಯಾಂಕ್ ಅಂತ ಕರೀತಾರೆ ಅಂತಂದ್ರೆ, ಬ್ಯಾಂಕು ತಾನು ಕೊಡುವ ಎಲ್ಲಾ ಸಾಲಗಳು ಅಂತ ಏನಿರ್ತಾವೋ ಅವೆಲ್ಲವೂ ಅದರ ಸ್ವತ್ತುಗಳು, ಅದರ ಹೂಡಿಕೆಗಳು, ಅದು ಸಾರ್ವಜನಿಕರಿಗೆ ಕೊಡುವ ಸಾಲಗಳು, ಇವೆಲ್ಲವೂ ಅದರ ಸ್ವತ್ತುಗಳು. ಅದಕ್ಕಾಗಿ ಹಾಗೆ ಕೊಟ್ಟಂತ ಸಾಲ ಬರದೇ ಹೋದ್ರೆ ಅದನ್ನೇ NPA ಅಂತ ಕರೀತಾರೆ. ನೋಡ್ರಿ, ಅದರ ಸಾಲ ಅದರ ಆಸ್ತಿ, ಆದ್ರೆ ಆ ಆಸ್ತಿ ಹೊಳ್ಳಿ ಬರುವಂಗಿಲ್ಲ, ಅದ್ರ ಮ್ಯಾಗ ಬಡ್ಡಿ ಬರವಲ್ದು ಅಂತಂದ್ರೆ ಇಟ್ ಬಿಕಮ್ಸ್ NPA. ಇನ್ನು ಅದರ ಲಯಬಿಲಿಟೀಸ್ಗೆ ಏನಪ್ಪ ಉದಾಹರಣೆ ಅಂತಂದ್ರೆ, ಇಟ್ ಈಸ್ ಆಲ್ ಡಿಪಾಸಿಟ್ಸ್, ಆಲ್ ಕೈಂಡ್ಸ್ ಆಫ್ ಡಿಪಾಸಿಟ್ಸ್ ಇನ್ ದ ಬ್ಯಾಂಕ್. ಸೊ ಬ್ಯಾಂಕಿನೊಳಗ ಏನು ಸಾರ್ವಜನಿಕರು ಇಟ್ಟಿರುವಂತ ಹಣ ಅಂತ ಇರ್ತೈತೋ, FD ಅಂತಾನೆ ಇರ್ಬೇಕಿಲ್ಲ, ಇವನ್ SB ಅಕೌಂಟ್ ಒಳಗಿರೋದು ಕೂಡ ಅದಕ್ಕೆ ಲಯಬಿಲಿಟಿನೇ. ಯಾಕಂದ್ರೆ ನಾಳೆ ನೀವು ಹೋಗಿ ಕೇಳಿದ್ರೆ ಕೊಡಬೇಕಲ್ಲ, ಅದು ಕರೆಂಟ್ ಅಕೌಂಟ್ ಒಳಗಿರೋದು ಅದರ ಲಯಬಿಲಿಟಿನೇ, ಹೌದಾ? ಸೊ ಹೀಗೆ ಬ್ಯಾಂಕಿನೊಳಗೆ ಸಾರ್ವಜನಿಕರು ಇಟ್ಟಿರುವ ಎಲ್ಲ ಹಣ ಅದರ ಲಯಬಿಲಿಟಿ. ಹೊಣೆಗಾರಿಕೆ ವಾಪಸ್ ಕೊಡ್ಬೇಕಲ್ಲ, ಅದು ಹೊಣೆಗಾರಿಕೆ ಅಂತ. ಓಕೆ, ಸೊ ಹೀಗೆ ಇದು ಸ್ವತ್ತು ಮತ್ತು ಹೊಣೆಗಾರಿಕೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ನಿಮ್ಗೆ ಕೊಟ್ಟೆ ನಾನು. ಮುಂದೆ ತುಂಬಾ ಮಹತ್ವದ್ದು, 1865ರೊಳಗೆ ಅಲಹಾಬಾದ್ ಬ್ಯಾಂಕ್ ಸ್ಥಾಪನೆ ಆಯಿತು. ಅದೃಷ್ಟವಶಾತ್ ಇದು ಈಗಲೂ ಇರುವಂತ ಬ್ಯಾಂಕ್. ಅಫ್ಕೋರ್ಸ್ ಅದರ ಹೆಸರು ಕಳೆದು ಹೋಗ್ಯದ ಅಷ್ಟೇ, ಹೆಸರು ಕಳೆದು ಹೋಗ್ಯದ, ದಿವಾಳಿ ಎದ್ದಿಲ್ಲ, ವಿಲೀನ ಆಗ್ಯದ. ಓಕೆನಾ? ಸೊ ಹೀಗೆ 1865ರಲ್ಲಿ ಸ್ಥಾಪನೆ ಆಯಿತು, ಇಂದಿಗೂ ಕಾರ್ಯನಿರ್ವಹಿಸ್ತಾ ಇದೆ. ಇದು ಭಾರತದ ಅತ್ಯಂತ ಹಳೆಯ ಜಂಟಿ ಸ್ಟಾಕ್ ಬ್ಯಾಂಕ್ ಅಂತ ಕರಿಬಹುದು. ಇದನ್ನ 2020ರೊಳಗ ಇಂಡಿಯನ್ ಬ್ಯಾಂಕ್ ಜೊತೆಗೆ ವಿಲೀನಗೊಳಿಸಲಾಯಿತು. ಇದು ತಾವು ಗಮನಿಸಬೇಕು, ನೆನ್ಪಿಟ್ಕೋಬೇಕು. ಸರ್ಗೆ ಲಯಬಿಲಿಟಿ ಅಂತ ಏನ್ ಮಾಡ್ತೀವಿ. ಓಕೆ, ಸೊ ಇಂಥದ್ದು ಅಲಹಾಬಾದ್ ಬ್ಯಾಂಕ್ 1865, ನೆನ್ಪಿಟ್ಕೊಡ್ರಿ. ಉತ್ತರ ಪ್ರದೇಶ್, ಈಗಿನ ಪ್ರಯಾಗ್ರಾಜ್ದಲ್ಲಿ ಸ್ಥಾಪನೆ ಆದಂಥದ್ದು. ಕಲ್ಕತ್ತಾದಲ್ಲಿ ಭಾರತದ ಅತ್ಯಂತ ಸಕ್ರಿಯ ವ್ಯಾಪಾರ ಬಂದರು ಇದ್ದದರಿಂದ, ಸೊ which among the following was the most active banking center during British era ಅಂತ ಒಂದು ಪ್ರಶ್ನೆ ಬಂದು, ಮುಂಬೈ, ಚೆನ್ನೈ, ಕಲ್ಕತ್ತಾ, ಡೆಲ್ಲಿ ಅಂತ ಕೊಟ್ರೆ, ಎಸ್, ಕಲ್ಕತ್ತಾ ವಾಸ್ ದ ಸೆಂಟರ್ ಆಫ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್. ಬ್ಯಾಂಕಿಂಗ್ ಬಂದು ಮ್ಯಾಕ್ಸಿಮಮ್ ಬ್ಯಾಂಕಿಂಗ್ ಎಕ್ಸರ್ಸೈಸ್ಗಳು ನಡೆದದ್ದು ಇಟ್ ಇಸ್ ಇನ್ ಕಲ್ಕತ್ತಾ. ದೀದಿ ತವ್ರ ಮನ್ಯಾಗ ಬಸಣ್ಣ, ದೀದಿ ನೆನಪಿಟ್ಕೊಂಡ್ಬಿಡಪ್ಪ ನೀನು, ಏನಿಲ್ಲ ಅಂದ್ರೂ ನೆನಪಿಟ್ಕೊಂಡ್ಬಿಡು, ಹೌದಾ? ಸೊ ಅಲ್ಲಿಗೆ ನಿನಗೂ ಸಮಾಧಾನ, ಅವ್ರಿಗೂ ಸಮಾಧಾನ, ಹೋಗ್ಲಿ.
ಹಂಗ. ಸೊ ಅಲ್ಲಿ ಕಾರಣ ಅಂತಂದ್ರೆ ಅಲ್ಲಿನ ಪೋರ್ಟ್ ಅಷ್ಟು ಆಕ್ಟಿವ್ ಇತ್ತು ಅಂತ. ಮುಖ್ಯವಾಗಿ ಬ್ರಿಟಿಷ್ ಸಾಮ್ರಾಜ್ಯದ ವ್ಯಾಪಾರದಿಂದಾಗಿ ಇದು ಬ್ಯಾಂಕಿಂಗ್ ಕೇಂದ್ರ ಆಯಿತು ಅಂತ. ಈ ಪ್ರಶ್ನೆ ಬಹಳ ಸಲ ಕೇಳ್ಯಾರ. ಯಾವುದು ಮೊದಲ ಸಂಪೂರ್ಣ ಭಾರತೀಯ ಜಂಟಿ ಸ್ಟಾಕ್ ಬ್ಯಾಂಕ್? ಔಧ್ ಕಾಮರ್ಷಿಯಲ್ ಬ್ಯಾಂಕ್ 1881 ಫೈಜಾಬಾದ್ನೊಳಗ ಸ್ಥಾಪನೆ ಆಯಿತು. ಹೌದು. ಹೆಂಗರೇ ಆಗ್ಲಿ ಓಟ್ ಬರ್ಲಿ ಅಂತಾರ ಅವ್ರು. ವೀಲ್ ಚೇರ್ದಾಗಾದ್ರೂ ಕುಂಡ್ರಾಕ್ ತಯಾರ, ದೀಡ್ ನಮಸ್ಕಾರ ಆದ್ರೂ ಹಾಕಕ್ ತಯಾರ, ಉರುಳು ಸೇವೆ ಮಾಡಕ್ಕಾದ್ರೂ ತಯಾರ, ಒಟ್ಟು ಓಟ್ ಬರ್ಬೇಕು. ಅವಾಗೆಲ್ಲ ಅಂತಾವು ಚಾಲೂ ಆಗಿಬಿಡ್ತಾವ. ವೀಲ್ ಚೇರ್ದಾಗ ಕುಂಡ್ರುದು ಏನೇನೆಲ್ಲ ಕತಿ ಚಾಲೂ ಆಗ್ತಾವ. ಓಕೆ. ಸೊ ದ ಫಸ್ಟ್ ಇಂಡಿಯನ್ ಜಾಯಿಂಟ್ ಸ್ಟಾಕ್ ಬ್ಯಾಂಕ್ ಆರ್ ಇಂಡಿಯನ್ ಓನ್ಡ್ ಬ್ಯಾಂಕ್ ಹಿಂಗೆಲ್ಲ ಕೇಳ್ತಾರೆ. ಮೊದಲ ಭಾರತೀಯರ ಮಾಲೀಕತ್ವದ ಬ್ಯಾಂಕ್ ಯಾವುದು ಅಂತಂದ್ರೆ ಔಧ್ ಕಾಮರ್ಷಿಯಲ್ ಬ್ಯಾಂಕ್ 1881 ಫೈಜಾಬಾದ್ ಒಳಗೆ ಇದು ಸ್ಥಾಪನೆ ಆಯ್ತು ಅಂತ. ಹೌದು. ಇದು 1958 ವಿಫಲ ಆಯಿತು. 1881 to 1958, ಆಲ್ಮೋಸ್ಟ್ ಫಾರ್ ಅರೌಂಡ್ 70 years ಇಟ್ ಲಿವ್ಡ್, ಇಟ್ ಸರ್ವೈವ್ಡ್. ಅದರ ನಂತರ ಮತ್ತೊಂದು ಪ್ರಸಿದ್ಧ ಬ್ಯಾಂಕ್ ಭಾರತೀಯರು ಸ್ಥಾಪಿಸಿದ್ದು ತಮಗೆಲ್ಲ ಗೊತ್ತದ, ಲಾಲಾ ಲಜಪತ್ ರಾಯ್ ಅವರ ನೇತೃತ್ವದೊಳಗ. ಏನ್ಪಾ ಅಂತ ಕೇಳಿದ್ರೆ ಬ್ಯಾಕ್ ಸ್ಲೈಡ್ ಸಾರ್, ಏನ್ ಉಳಿತು? ಪಟ್ ಪಟ ಪಟ್ ಪಟ್. ಹೌದು ಹೌದು, ಸರಿನಾ? ಮುಂದಿನದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894 ಲಾಹೋರ್ನಲ್ಲಿ ಸ್ಥಾಪಿಸಲಾಯಿತು. ಇವತ್ತಿಗೂ ಅದೇ ಹೆಸರನ್ನ ಇಟ್ಟುಕೊಂಡಿರುವ ಅತ್ಯಂತ ಹಳೆಯ ಬ್ಯಾಂಕ್ ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಹೌದು. ಪಾಕಿಸ್ತಾನ ಅಂದ್ರೆ ಪಂಜಾಬ್ ಎರಡು ಅದಾವಲ್ಲ, ಪೂರ್ವ ಪಂಜಾಬ್ ಮತ್ತು ಪಶ್ಚಿಮ ಪಂಜಾಬ್. ಸೊ ಹೀಗಾಗಿ ಬಂಗಾಲ್ ತರ ಅದು ಕೂಡ. ಸೊ ಲಾಹೋರ್ದೊಳಗೆ ಸ್ಥಾಪನೆ ಆಯಿತು. ಇದು ಇಂದಿನವರೆಗೂ ಉಳಿದುಕೊಂಡಿರುವಂತದ್ದು ಮತ್ತು ಭಾರತದ ಅತಿ ದೊಡ್ಡ ಬ್ಯಾಂಕ್ಗಳಲ್ಲಿ ಇದು ಕೂಡ ಒಂದು. ಹೈಯೆಸ್ಟ್ NPA ಬ್ಯಾಂಕ್ ಅಂದ್ರೆ ಮೇಹುಲ್ ಚೋಕ್ಸಿ ಮತ್ತು ನೀರವ್ ಮೋದಿ ನಡ ಒಂದು ಬಾರಾಣೆ ಅದಕ್ಕೆ ಮಾಡಿದ್ರಲ್ರಿಪ್ಪ. ಸೊ ಹಿಂಗಾಗಿ ದೊಡ್ಡ ಹಾನಿಗೆ ಒಳಗಾಯ್ತದು. ನೋಡ್ಬೇಕು ಏನಾಗ್ತದ ಆಗ್ತದ. ಎನಿವೆ, ಸೊ ಇಂಥ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894 ಲಾಹೋರ್ದೊಳಗೆ ಸ್ಥಾಪನೆ. ಸ್ವಾತಂತ್ರ್ಯ ನಂತರದ ಯುಗ ಅಂತ ಹೇಳಬೇಕಾದ್ರೆ ಅಗೇನ್ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ದಿಂದ ನಾವು ಮತ್ತೆ ಮುಂದೆ ಬರ್ತೀವಿ. ಏನಾಯ್ತು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಗಲೂ ಇರುವ ಅತಿ ದೊಡ್ಡ ಮತ್ತು ಹಳೆಯ ಬ್ಯಾಂಕ್ ಗಳಲ್ಲಿ ಒಂದು ಕಡೆ ನಾವು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನ ವೈಶಿಷ್ಟ್ಯ, ಅದು ಅದೇ ಹೆಸರಿನಿಂದ ಸ್ಥಾಪನೆ ಆಗ್ಯದ, ಈಗಲೂ ಅದೇ ಹೆಸರಿನಿಂದ ಮುಂದುವರೆದ. ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥದ್ದು ಅದರ ಇತಿಹಾಸ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗಿಂತ ಹಳೆಯದು, ಆದರೆ ಹೆಸರು ಅದೇ ಉಳಿದಿಲ್ಲ. ಇದು ವ್ಯತ್ಯಾಸ, ಹೆಸರು ಅದೇ ಉಳಿದಿಲ್ಲ. ಸೊ ಫಸ್ಟ್ಗೆ 3 ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಅಂತ ಅದು. ಆ ಪ್ರೆಸಿಡೆನ್ಸಿ ಬ್ಯಾಂಕ್ ಇದ್ದದ್ದು ಇಂಪೀರಿಯಲ್ ಬ್ಯಾಂಕ್ ಆಯಿತು, ಇಂಪೀರಿಯಲ್ ಬ್ಯಾಂಕ್ ಇದ್ದದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಯಿತು. ಸೊ ಮೊದಲು ಪ್ರೆಸಿಡೆನ್ಸಿ ಬ್ಯಾಂಕ್ಗಳಲ್ಲಿ ಓಲ್ಡೆಸ್ಟ್ ಯಾವುದು? ಓಲ್ಡೆಸ್ಟ್ ಅಗೇನ್ ಬ್ಯಾಂಕ್ ಆಫ್ ಕಲ್ಕತ್ತಾ. ಬ್ಯಾಂಕ್ ಆಫ್ ಕಲ್ಕತ್ತಾ 1806 ಬ್ಯಾಂಕ್ ಆಫ್ ಕಲ್ಕತ್ತಾ ಸ್ಟಾರ್ಟೆಡ್ ಆಸ್ ಫಸ್ಟ್ ಪ್ರೆಸಿಡೆನ್ಸಿ ಬ್ಯಾಂಕ್. ಪ್ರೆಸಿಡೆನ್ಸಿ ಬ್ಯಾಂಕ್ ಅಂದ್ರೆ ಈ ಬ್ರಿಟಿಷ್ ಸರ್ಕಾರದ ಪರವಾಗಿ ನಡೆಯುವಂತಹ ಒಂದು ಬ್ಯಾಂಕ್ ಅಂತ. ಅಫ್ಕೋರ್ಸ್ ಇಟ್ ವಾಸ್ ಓನ್ಡ್ ಬೈ ಪ್ರೈವೇಟ್ ಪೀಪಲ್, ಬಟ್ ಅದರ ಪರವಾಗಿ ಕೆಲಸಗಳನ್ನು ಮಾಡುವುದು ಇದರ ಜವಾಬ್ದಾರಿ ಆಗಿತ್ತು. ಮುಂದೆ 3 ವರ್ಷ ಬಿಟ್ಟು 1809 ಇದನ್ನ ಮೊದಲು ಏನಂದಿದ್ರು? ಬ್ಯಾಂಕ್ ಆಫ್ ಕಲ್ಕತ್ತಾ ಅಂದಿದ್ರು. ಅದಕ್ಕೆ ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತ ಇದ್ದದ್ದು 1809 ಇದನ್ನ ಬ್ಯಾಂಕ್ ಆಫ್ ಬೆಂಗಾಲ್ ಅಂತ ಕರೆದ್ರು. ಬ್ಯಾಂಕ್ ಆಫ್ ಬೆಂಗಾಲ್ ಇದು ಪ್ರೆಸಿಡೆನ್ಸಿ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ 3 ಬ್ಯಾಂಕ್ಗಳಲ್ಲಿ ಅತ್ಯಂತ ಹಳೆಯದು. ಇತರ 2 ಬ್ಯಾಂಕ್ಗಳು ಬ್ಯಾಂಕ್ ಆಫ್ ಬಾಂಬೆ 1840 ನೋಡ್ರಿ, 34 ವರ್ಷ ಬಿಟ್ಟು ಬ್ಯಾಂಕ್ ಆಫ್ ಬಾಂಬೆ. ಮುಂದೆ ಬ್ಯಾಂಕ್ ಆಫ್ ಮದ್ರಾಸ್ 1843 ಸ್ಥಾಪನೆ ಆದ. ಸೊ 3 ಇವುಗಳನ್ನು ಏನಂತ ಕರೀತಾರೆ? ಪ್ರೆಸಿಡೆನ್ಸಿ ಬ್ಯಾಂಕುಗಳು. ಪ್ರೆಸಿಡೆನ್ಸಿ ಬ್ಯಾಂಕುಗಳು 1806, 1840, 1843. ಈ 3 ಬ್ಯಾಂಕುಗಳು 1921 ವಿಲೀನಗೊಂಡು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ರಚನೆ ಆಯಿತು. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಎಲ್ಲಿಂದ?
1921ರಿಂದ 1955ರವರೆಗೆ ಅದನ್ನ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೇ ಕರಿತಿದ್ರು. ನಮಗೆ ಸ್ವಾತಂತ್ರ್ಯ 1947ರಲ್ಲಿ ಸಿಕ್ಕರೂ ಕೂಡ ಆ ಇಂಪೀರಿಯಲಿಸಂ ಹೆಸರು ಹೋಗ್ಬೇಕಲ್ಲ, ದರಿದ್ರ ಅದು. ಇಂಪೀರಿಯಲ್ ಅನ್ನೋದೇ ಒಂಥರ ನಮಗೆ ನಾವು ಸ್ಲೇವ್ಸ್ ಇದ್ದಂಗ ಫೀಲಿಂಗ್ ಅದು, ಹೌದಾ? ನಾವು ಸ್ಲೇವ್ಸ್ ಇದ್ದಂಗ, ಗುಲಾಮಗಿರಿ ಮನಸ್ಥಿತಿ ಅಂತೀವಲ್ಲ, ಹಂಗ ಕಾಡ್ತೈತೆ ಅದು ಅವ್ರ ಇಂಪೀರಿಯಲ್. ಹಾ, ಸೊ ವಸಾಹತುಶಾಹಿ ಅವ್ರದ್ದು. ಅದನ್ನ 1955ರೊಳಗೆ ಬದಲಿಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಯ್ತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ? 1955ರೊಳಗೆ. ಈ ಪ್ರೆಸಿಡೆನ್ಸಿ ಬ್ಯಾಂಕುಗಳು ಹೆಂಗಿದ್ದು ಅಂತಂದ್ರ ಅರೆ ಕೇಂದ್ರೀಯ ಬ್ಯಾಂಕುಗಳಾಗಿ, ಸೆಮಿ ಸೆಂಟ್ರಲ್ ಬ್ಯಾಂಕ್ಸ್ ಅಥವಾ ಕ್ವಾಸಿ ಸೆಂಟ್ರಲ್ ಬ್ಯಾಂಕ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದವು. ಯಾವಾಗಿನಿಂದ? ಅವು ಸ್ಥಾಪನೆ ಆದಾಗಿನಿಂದ. ಕೇಂದ್ರೀಯ ಬ್ಯಾಂಕ್ನ ಪ್ರಮುಖ ಕಾರ್ಯ ತಮಗೆ ಗೊತ್ತದ, ನೋಟುಗಳ ಮುದ್ರಣ. ಎಸ್, ನೋಟುಗಳ ಮುದ್ರಣವನ್ನು ಕೂಡ ಇದೇ ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಬ್ರಿಟಿಷ್ ಮುಕುಟದ ಪರವಾಗಿ ಭಾರತದಲ್ಲಿ ಮಾಡ್ಕೊಂತ ಬಂದಿತ್ತು. ಮೊದಲು ಈಸ್ಟ್ ಇಂಡಿಯಾ ಕಂಪನಿ, ಆನಂತರ ಮುಕುಟ, ಹಿಂಗ ಮಾಡ್ಕೊತ ಬಂದು. ಸೊ ಎಲ್ಲಿಗೆ ಅಂತಂದ್ರೆ 1934ರೊಳಗ ಹಿಲ್ಟನ್ ಯಂಗ್ ಕಮಿಷನ್ ತಮ್ಗೆ ಗೊತ್ತದ, ಆತನ ಶಿಫಾರಸಿನ ಮೇರೆಗೆ ಹಿಲ್ಟನ್ ಯಂಗ್ ಕಮಿಷನ್ ಆತನ ಶಿಫಾರಸಿನ ಮೇರೆಗೆ 1934ರ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಅಂತ ಬಂದು, ಅದರಡಿ ಒಳಗ ತಮ್ಗೆ ಗೊತ್ತದ ಏಪ್ರಿಲ್ 1, 1935ರಿಂದ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುವವರೆಗೂ ಅದೇ ಬ್ಯಾಂಕು ಕೇಂದ್ರ ಬ್ಯಾಂಕದ ಕಾರ್ಯಗಳನ್ನು ಮಾಡ್ತಿತ್ತು. ಬಟ್ ಭಾರತಕ್ಕೆ ಕೇಂದ್ರ ಬ್ಯಾಂಕು ಅಂತ ಬಂದದ್ದು ಈ ಏಪ್ರಿಲ್ 1, 1935ರಿಂದ. ಅದನ್ನೇ ಈಗಲೂ ನಾವು ಹೆಸರು ಅದನ್ನ ಇಟ್ಕೊಂಡಿವಿ, ಅದನ್ನ ಮುಂದುವರ್ಸ್ಕೊಂಡು ಹೊಂಟಿವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಏನು ಗೊತ್ತಿಲ್ಲ ರೀ ಸಾರ್ ಅಂತ ಬಸವರಾಜ್. ಹಂಗಂದ್ರೆ ಏನು ಯಪ್ಪ? ಏನ್ ನನಗೇನು ಗೊತ್ತಿಲ್ಲೋ, ಈ ವಿಷಯ ಯಾರಿಗೂ ಗೊತ್ತಿಲ್ಲೋ, ಅಥವಾ ನಿನಗ್ ಗೊತ್ತಿಲ್ಲೋ? ಏನ್ ತಿಳಿವಲ್ಲಲ್ಪ ಬಸಣ್ಣ. ಬಸಣ್ಣನ ತಮ್ಮ ಬಸಣ್ಣ ಮತ್ತೊಬ್ಬ ಬಂದನ. ವೆಲ್ಕಮ್ ಬಾಬಾ. ನ್ಯೂ ಸ್ಟೂಡೆಂಟ್ ಹೊಸದಾಗಿದ್ದೀರಾ? ಡೋಂಟ್ ವರಿ, ನನ್ನ ಜೊತೆ ನಿನಗ್ ತಿಳಿವಲ್ಲ ಯಪ್ಪ. ಡೋಂಟ್ ವರಿ. ಅಗ್ನಿ ಆರಾಮ್ ಸಿನಿಮಾ ನೋಡಕ್ ಬಂದಂಗ ಕುಂತು ಆರಾಮ್ ಕೇಳ್ತಾ ಹೋಗು, ಸಾಧ್ಯ ಆದಷ್ಟು ಬರ್ಕೊಂತ ಹೋಗು. ಈ ಕ್ಲಾಸ್ ಮುಗಿದ ಬಳಕ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೋ. ನಿನಗೆ ಏನೇನ್ ಇಂಪಾರ್ಟೆಂಟ್ ಅನಿಸ್ತೈತಲ್ಲ ಅದನ್ನೆಲ್ಲ ಒಂದ್ ಕಡೆ ಚಂದಂಗೆ ಬರ್ಕೊಂಡ್ಬಿಡು. ಇದು ಚೌಗ್ಲಾ ಸರ್ ಎಕನಾಮಿಕ್ಸ್ ಕ್ಲಾಸು ಅಂತ ಹೇಳಿ ಬರ್ಕೊಂಡ್ಬಿಡು. ಬಹಳ ಉಪಯೋಗ ಆಕೈತಿ. ಸೊ ಹಂಗ ಒಂದ್ 15 ದಿವಸ ನಾನು ಬೆನ್ನ ಹತ್ತಿದಿ ಅಂತಂದ್ರ ಬೇಕಾದಂಗ ನೀನ ನನ್ನನ್ನು ಆಡ್ಸಾಕ್ ಹಿಡಿದು ಬಿಡ್ತಿ ಅವಾಗ, ಹೌದಾ? ಹಂಗ ಅನಾಹುತ್ ನಮ್ಮಲ್ಲಿ ಅದಾರ. ನಮ್ಮ ಮಿಲಿಟರಿ ಯಾರು ರಾಜ್ಕುಮಾರ್ ಅದು ಈಗ ಯಾವ ಪರಿ ಶಾಣೆ ಆಗಿಬಿಟ್ಟಾರ ಎಕನಾಮಿಕ್ಸ್ ಒಳಗ. ನಾ ತಪ್ಪಾಕ್ಬಹುದು, ಅವ್ರು ತಪ್ಪಾಕಂಗಿಲ್ಲ, ಈಗ ಅಷ್ಟು ಪರ್ಫೆಕ್ಟ್ ಆಗ್ಯಾರ, ಹೌದಾ? ಎಸ್. 1960ರೊಳಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಬ್ಸಿಡಿಯರಿ ಬ್ಯಾಂಕ್ಸ್ ಆಕ್ಟ್ ಅಂತ ಮಾಡುವ ಮೂಲಕ, ನೋಡ್ರಿ ಇದು ಗಮನಿಸ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಬ್ಸಿಡಿಯರಿ ಬ್ಯಾಂಕ್ಸ್ ಆಕ್ಟ್ 1960, ಇದರ ಅಡಿ ಒಳಗ 1959ರ 60ರಿಂದ ಅನ್ವಯ ಆಗುವಂತೆ, 59ರ ಕಾಯ್ದೆ 60ರಿಂದ ಅನ್ವಯ ಆಗುವಂತೆ 8 ರಾಜ್ಯ ಸಂಬಂಧಿತ ಬ್ಯಾಂಕುಗಳ ನಿಯಂತ್ರಣವನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ನೀಡಲಾಯಿತು. ಇವೆಲ್ಲ ನಿಮಗೆ ಗೊತ್ತದ, ಈಗ ಯಾರಿಗೂ ಗೊತ್ತಿಲ್ಲ. 8 ಸ್ಟೇಟ್ ಬ್ಯಾಂಕ್ಗಳು ಇದ್ದು ನಮ್ಮಲ್ಲಿ. 8 ಸ್ಟೇಟ್ ಬ್ಯಾಂಕ್ಗಳು ಎಂತೆಂತವು? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ತುಂಬಾ ಪ್ರಸಿದ್ಧ ನಮ್ಮದೇ, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೋರ್, ಒಂದು ಕಾಲದೊಳಗೆ ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ. ಅವೇ ಎಷ್ಟು ಪ್ರಸಿದ್ಧ ಆಗಿದ್ದು ಅಂತಂದ್ರೆ ಎಲ್ಲಿ ಬೇಕಾದ್ರೆ SBM ದೊಳಗದಾರ ಅವರು ಅಂತ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂದ್ರೆ ಒಂದು ತುಂಬಾ ಪ್ರೆಸ್ಟೀಜ್ ಇದ್ದಂತ ಬ್ಯಾಂಕ್ಗಳು. ಸೊ ಇಂಥ ಒಟ್ಟು ಇಡೀ ಅಂದ್ರೆ ಇವೆಲ್ಲ ಸಿಂಪಲ್ ಆಗಿ ಏನ್ ಅರ್ಥ ಅಂತಂದ್ರೆ, ಇಂಡಿಯಾದೊಳಗ ಅಗ್ದಿ ಚಲೋ ರಾಜಕಾರಣ, ಅಭಿವೃದ್ಧಿ, ಆಡಳಿತ ನಡೆಸಿದಂತಹ ಸಂಸ್ಥಾನಗಳಿಂದ ಸ್ಥಾಪಿತವಾದಂತಹ ಬ್ಯಾಂಕ್ಗಳು. ಅದನ್ನು ತಿಳ್ಕೊಡ್ರಿ. ಸ್ಟೇಟ್ ಬ್ಯಾಂಕ್ಗಳು ಅಂತಂದ್ರೆ ಆ ಕಾಲದಲ್ಲಿ ಭಾರತದೊಳಗಿದ್ದಂತ ತುಂಬಾ ಶ್ರೀಮಂತ ಮತ್ತು ಸಮೃದ್ಧಿಯನ್ನ ಹೊಂದಿದಂತಹ ಮತ್ತು ಪ್ರಗತಿಯ ಧೋರಣೆಯನ್ನ ಹೊಂದಿದಂತ ರಾಜರುಗಳು. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತೈತಿ, ನಮ್ಮ ಒಡೆಯರು ತುಂಬಾ
ಪುರೋಗಾಮಿ ಧೋರಣೆಯನ್ನು ಹೊಂದಿದವರು, ಅಭಿವೃದ್ಧಿ ಬಗ್ಗೆ ಬಹಳ ಕಾಳಜಿ ಹೊಂದಿದವರು. ಸೊ ಹಿಂಗಾಗಿ ನಮ್ಮಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಶುರುವಾಯಿತು. ಟ್ರಾವಂಕೋರ್ನ ರಾಜ್ಯ ಅವ್ ಎಷ್ಟು ಶ್ರೀಮಂತ ಇದ್ದಿರ್ಬೇಕು ಪುಣ್ಯಾತ್ಮ. ನಿಮಗ ಬರೇ ಯಾವ್ದದು ದೇವಸ್ಥಾನ, ಎಂತ ನಾರಾಯಣರಪ್ಪ ಅವ, ಆ ನಾರಾಯಣನ ದೇವಸ್ಥಾನ ಒಂದು ಬಾಗಲ ತೆಗೆದದ್ದು ಕಣ ಅನಂತ ಪದ್ಮನಾಭ. ಅನಂತ ಪದ್ಮನಾಭ ದೇವಸ್ಥಾನ ಒಂದರೊಳಗ ಆ ಪರಿ ಸಂಪತ್ತು ಐತಿ ಅಂತಂದ್ರ ಆ ಟ್ರಾವಂಕೋರ್ನ ರಾಜ ಎಷ್ಟು ಶ್ರೀಮಂತ ಇರಬೇಕು ಅಂತ ವಿಚಾರ ಮಾಡಿ ನೀವು. ದೇವಸ್ಥಾನಕ್ಕ ಅಷ್ಟು ಕೊಟ್ಟಾನವ, ದೇವಸ್ಥಾನಕ್ಕ ಅಷ್ಟು ಕೊಟ್ಟಾನ ಅಂತಂದ್ರ ಅವನು ವೈಯಕ್ತಿಕವಾಗಿ ಎಷ್ಟು ಶ್ರೀಮಂತ ಇರಬಾರ್ದು. ನಂಬಕ್ಕಾಗೋದಿಲ್ಲ, ನಂಬಕ ಸಾಧ್ಯವಿಲ್ಲ ಇವತ್ತು, ಅಷ್ಟು ಶ್ರೀಮಂತಿಕೆ ಅದು. ಹೌದಾ? ಸೊ ಅವನ ಕತಿ ಹಂಗ. ಹೈದರಾಬಾದ್ ನಿಜಾಮ ಕೂಡ ಬಹಳ ಕಂಜೂಸ್ ರಾಜ ಅಂತೆ. ಹೈದರಾಬಾದ್ ನಿಜಾಮರು ಸಿಕ್ಕಾಪಟ್ಟೆ ಕಂಜೂಸ್ ರಾಜಗಳು. ಅಂದ್ರೆ ಇದನ್ನ ಮಾಡ್ತಿರ್ಲಿಲ್ಲ, ವೈಭವದ ಜೀವನ ನಡೆಸಿ ದುಡ್ಡು ಹಾಳು ಮಾಡ್ತಿರ್ಲಿಲ್ಲ. ಹಿಂಗಾಗಿ ಅವರು ಸಿಕ್ಕಾಪಟ್ಟೆ ಶ್ರೀಮಂತಿದ್ರು. ಸರಳ ಜೀವನ ನಡೆಸ್ತಿದ್ರು ಅಂತ. ಕಂಜೂಸ್ ಅಂದ್ರೆ ಆ ಲೆಕ್ಕದೊಳಗೆ ಒಂದು ನಮ್ನಿ ಔರಂಗಜೇಬ್ ಇದ್ದಾಗ ಅವರು, ಔರಂಗಜೇಬ್ನಂಗೆ. ಓಕೆ, ಸೊ ಇಂಥವು ಒಟ್ಟ ಸ್ವಾತಂತ್ರ್ಯ ದೊರೆಯುವ ಹೊತ್ತಿಗೆ 8 ಸಹವರ್ತಿ ಬ್ಯಾಂಕ್ಗಳು ಅಂತ ಬಸಣ್ಣ ತರ ತೇಟ್. ಒಂದ ವ್ಯತ್ಯಾಸ ಅಂದ್ರ, ಡೋಂಟ್ ಮೈಂಡ್ ಬಸಣ್ಣ, ನಾನು ನೀನು ಇಬ್ರು ಅವರ ನಾವ್ ಯಾಕೆ ಇಬ್ರು ಸರಳ ಅದೀವಿ ಅಂತಂದ್ರ ನಮ್ಮ ಹತ್ರ ಸಂಪತ್ತಿಲ್ಲ, ಹಿಂಗಾಗಿ ಸರಳ ಅದೀವಿ. ನಮ್ಮ ಹತ್ರ ಸಂಪತ್ತಿಲ್ಲ, ಸರಳ ಅದೀವಿ. ಅವ್ರ ಹತ್ರ ಸಂಪತ್ತಿದ್ದು ಸರಳ ಇದ್ರು ಅಂತ ವ್ಯತ್ಯಾಸ ಅದು. ಹೌದಲ್ಲ? ಒಪ್ಪತ್ತಿಲ್ಪ ಗೊತ್ತಾ? ಹಿಂಗ ಮತ್ ಇನ್ನೊಂದು ಡಿಫ್ರೆನ್ಸ್ ಅಂದ್ರೆ, ಹೌದು ಅವ್ರಿಗೆಲ್ಲ ಮ್ಯಾರೇಜ್ ಆಗಿತ್ತು, ನಿನಗ್ ಮ್ಯಾರೇಜ್ ಆಗಿಲ್ಲ, ಆದ್ರೆ ನನಗಾಗ್ಯದ. ಇವು ವ್ಯತ್ಯಾಸಗಳನ್ನ ನೀನ್ ಪಟ್ಟಿ ಮಾಡ್ಬೋದು. ಓಕೆ, ಸೊ ಇವುಗಳನ್ನ ಈಗ ಅದರ ಸಹವರ್ತಿ ಬ್ಯಾಂಕ್ಗಳು ಅಂತ ಜಾಯಿಂಟ್ ಮಾಡಿದ್ರು. ಯಾವಾಗಿನಿಂದ? 1960ರಿಂದ ಎಲ್ಲಿವರೆಗೆ? 2017ರವರೆಗೆ. ಅಫ್ಕೋರ್ಸ್ 2010ರಿಂದ ಒಂದೊಂದು ಸೇರ್ಸಕ್ ಚಾಲು ಮಾಡಿದ್ರು. 8ರಿಂದ ಫಸ್ಟ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಪಂಜಾಬ್ ಅದರೊಳಗೆ ಸೇರಿಸಿದ್ರು. ಸೊ ಹಂಗ ಸೇರ್ಸ್ಕೋತ ಒಂದೊಂದ ಕಳ್ಕೊಂತ ಬಂದು 2017 ಅಷ್ಟು ಕ್ಲೋಸ್ ಆಯ್ತು. 1969ರಲ್ಲಿ ಭಾರತ ಸರ್ಕಾರ ತಮಗೆ ಗೊತ್ತದ 14 ಪ್ರಮುಖ ಖಾಸಗಿ ಬ್ಯಾಂಕುಗಳನ್ನ ರಾಷ್ಟ್ರೀಕರಣಗೊಳಿಸಿತು. ಮೊದಲ ಹಂತದಲ್ಲಿ ನನ್ನಂತೂ ಏನಿಲ್ಲೋ ಮಹೇಶಪ್ಪ, ನೀ ಕೊಟ್ರ ಉಂಟು, ಇರ್ಲಿಲ್ಲ ಅಂದ್ರೆ ಇಲ್ಲ. ಈಗ ಹಂಗೈತೆ. ನಿನ್ನಂಗೇನು ಬಂಗಾರದ ವ್ಯಾಪಾರಿ ಇರ್ಪ, ನಾನು ಒಬ್ಬ ಬಡ ಮೇಷ್ಟ್ರು. ಅದಲ್ಲ, ಬಡ ಮೇಷ್ಟ್ರಪ್ಪ ನಾನು. ಸೊ 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದದ್ದು ಯಾವಾಗ ಅಂತಂದ್ರೆ 1969 ಮೊದಲ ಹಂತದೊಳಗ. 1980ರಲ್ಲಿ ಇನ್ನೂ 6 ಖಾಸಗಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣಗೊಳಿಸಲಾಯಿತು. ಇನ್ನು 6 ಅಂದ್ರೆ ಅಲ್ಲಿಗೆ ಒಟ್ಟು 20 ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡವು. ಇದೊಂದು ಇಂದಿರಾ ಗಾಂಧಿಯವರ ಕ್ರಾಂತಿಕಾರಕ ಹೆಜ್ಜೆ ಅಂತ. ಇಂದಿರಾ ಗಾಂಧಿ ಇದು ಎಲ್ಲ ಎದರ ಅಂಡರ್ದೊಳಗೆ ಅಂದ್ರೆ, ಮಣ್ಣಿಗೆ ಇಂಡಸ್ಟ್ರೀಸ್ ನೋಡಕತ್ತಿದ್ವಲ್ಲ, MRTP ಅಂಡರ್ದೊಳಗೆ ಇವೆಲ್ಲ. MRTP ಥ್ಯಾಂಕ್ ಯು ಸಣ್ಣ. ಅದು ಒಂದಿದ್ರೆ ಸಾಕಲ್ಲೋ ಮರಯ್ಯ. ಸೊ ಮೊನೋಪೊಲೀಸ್ ಅಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ಅಂತ. ಸರ್, ವಾಟ್ ಇಸ್ ದ ಯೂಸ್ ಆಫ್ ದಿಸ್ ಟು ಗವರ್ಮೆಂಟ್ ಸರ್ ಅಂತ ಮಹೇಶ್? ಸರ್ಕಾರಕ್ಕೆ ಏನು ದೊಡ್ಡ ಲಾಭ ಅಂತಿಲ್ಲ ಇವುಗಳನ್ನ ರಾಷ್ಟ್ರೀಕರಣ ಮಾಡಿದ್ರಿಂದ. ಇದರೊಳಗೆ 2 ಸಂಗತಿಗಳು ಅದಾವ, ಒಪ್ಪಬೇಕಾದದ್ದು. ಇದು ಮಾತ್ರ ಇಂದಿರಾ ಗಾಂಧಿ ಮಾಡಿದಂತ ಕೆಲವು ತುಂಬಾ ಪ್ರಮುಖ ಕಾರ್ಯಗಳನ್ನು ನಾನು ಯಾವಾಗಲೂ ಗೌರವಿಸ್ತೀನಿ. ಒಂದನೇದು, ಸಿ ಕ್ಯಾನ್ಸಲ್ಡ್ ಪ್ರೈವಿ ಪರ್ಸ್. ಇಟ್ ವಾಸ್ ಎ ಗ್ರೇಟ್ ಡೇರಿಂಗ್ ಸ್ಟೆಪ್. ಪ್ರೈವಿ ಪರ್ಸ್ ಕೇಳಿದಿರಾ? ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಹೇಳ್ತೀನಿ. ಇಂದಿರಾ ಗಾಂಧಿ ಮಾಡಿದಂತ ಒಂದು ದೊಡ್ಡ ಕೆಲಸ ಅಂತಂದ್ರೆ ಪ್ರೈವಿ ಪರ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರು. ಪ್ರೈವಿ ಪರ್ಸ್ ಅಂದ್ರೆ ನಿಮಗೆ, ಐ ಹೋಪ್ ಯು ಆಲ್ ನೋ, ಸ್ವಾತಂತ್ರ್ಯ ದೊರೆತ ಬಳಿಕ ಸ್ಥಾನಿಕ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವಾಗ ನಮ್ಮ ಭಾರತ ಸರ್ಕಾರ, ಮುಖ್ಯವಾಗಿ ನಮ್ಮ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ಪಟೇಲ್ ಜಿ, ಅವ್ರಿಗೆ ಒಂದು ಪ್ರಾಮಿಸ್ ಮಾಡಿದ್ರು. ಏನು? ನೀವೇನ್ ಚಿಂತೆ ಮಾಡಬೇಡ್ರಿ, ಇಂಡಿಯಾದಾಗ ಸೇರಿ ನಿಮಗ ಪೆನ್ಷನ್ ಕೊಟ್ಕೋತ ಹೋಗ್ತೀವಿ. ಅಂದಿಗಿಂದ ತಿಂದದ ರಗಡಗೈತಿ, ಆದ್ರೂ ನಿಮಗೆ ಪೆನ್ಷನ್ ಕೊಟ್ಕೋತ ಹೋಗ್ತೀವಿ ಅಂತ ಹೇಳಿ. ಎಸ್, ದೇ ಯೂಸ್ ಟು ಗೆಟ್ ಪೆನ್ಷನ್, ನಿವೃತ್ತಿ ವೇತನ ಬರ್ತಿತ್ತು. ಆದ್ರೆ ಇಂದಿರಾ ಗಾಂಧಿ ಇಂಥ ಧೈರ್ಯ ಮಾಡಿದ್ರು ಅಂತಂದ್ರೆ, ಯಾಕಂದ್ರ ಅಷ್ಟು ಶ್ರೀಮಂತರವರು, ಆ ಕಾಲದ ಅತ್ಯಂತ ದೊಡ್ಡ ಶ್ರೀಮಂತರು, ಭಾರತದ ಶ್ರೀಮಂತರು. ಈಗ ಏನ್ ಬಿಡ್ರಿ, ಯಾರು ಬೇಕಾದವರು ಶ್ರೀಮಂತರಾಗಬಹುದು 3-4 ವರ್ಷದಾಗ. ಬಟ್ ಅವಾಗಿನ ಅಂತ ದೊಡ್ಡ ಶ್ರೀಮಂತರನ್ನ ಎದುರು ಹಾಕೊಂಡು ರಾಜಕೀಯ ಮಾಡೋದೈತಲ್ಲ, ಅದು ಇಂದಿರಾ ಗಾಂಧಿಯ ಡೇರಿಂಗ್ ಸ್ಟೆಪ್ ಅಂತ ಕರಿತೀನಿ ನಾನು. ಎರಡನೇದು, ಈ ಬ್ಯಾಂಕುಗಳ ರಾಷ್ಟ್ರೀಕರಣ ಕೂಡ ಇಂದಿರಾ ಗಾಂಧಿಯ ದೊಡ್ಡ ಡೇರಿಂಗ್ ಸ್ಟೆಪ್. ವೈ? ಬಿಕಾಸ್ ಈ 20 ಬ್ಯಾಂಕುಗಳ ಮಾಲೀಕರು ಅಂತ ಏನಿದ್ರಲ್ಲ, ಇವರು ಕೂಡ ಆ ಕಾಲದ ಇಡೀ ದೇಶದ ಆರ್ಥಿಕ ಶಕ್ತಿಯ ಒಂದು ನಿಯಂತ್ರಣ ಇಟ್ಕೊಂಡವರು. ಅಂತವ್ರನ್ನ ಎದುರು ಹಾಕೊಂಡು
ಅವ್ರನ್ನ ನಡಿ ಹೊರಗೆ ಅಂತ ಹೇಳೋದೈತಲ್ಲ, ಇಟ್ ವಾಸ್ ರಿಯಲಿ ಎ ವೆರಿ ಡೇರಿಂಗ್ ಸ್ಟೆಪ್. ಎಸ್. ಇನ್ನು ಇದರ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂತ ಹೇಳೋದ್ರೊಳಗ ಡಿಮೆರಿಟ್ಸ್ ಕ್ರಿಪಲ್ಡ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್. ಇದು ನೀವು ಗಮನಿಸಬೇಕು. ಅದರ ಅವಗುಣಗಳು ಅಥವಾ ಅದರಿಂದ ಆದಂತ ಅನಾನುಕೂಲಗಳು ಅನ್ನುವಂಥವು ನಂತರದಲ್ಲಿ ಅವು ಒಳನುಸುಳಿದು ಹೊರತಾಗಿ ಅವುಗಳನ್ನ ರಾಷ್ಟ್ರೀಕರಣ ಮಾಡುವಾಗ ಅವು ಇದ್ದಿರಲಿಲ್ಲ. ಅವು ಏನು ಅಂತ ನಾವು ನಂತರದಲ್ಲಿ ನೋಡ್ಬೋದು. ಸೊ ಫಸ್ಟಿಗೆ ಮೆರಿಟ್ಸ್ ಅಷ್ಟೇ ನಾವು ನೋಡೋದಾದ್ರೆ, ಎಸ್, ಈ ಬ್ಯಾಂಕ್ಗಳು ಕೇವಲ ಶ್ರೀಮಂತರ ಕೈಯಾಗಿದ್ದು ಶ್ರೀಮಂತರಿಗೆ ಮಾತ್ರ ಸಾಲ ಕೊಡ್ತಿದ್ವು. ಇದು ಮೊದಲೇ ಲಕ್ಷಣ ಅವ್ರದ್ದು. ಶ್ರೀಮಂತರಿಗೆ ಮಾತ್ರ ಸಾಲ. ನ್ಯಾಚುರಲ್ ಅದು. ಈಗ ನೀವೇ ಯಾರ್ಯಾರೇ ಸಾಲ ಕೊಡ್ತೀರಿ ಅಂತಂದ್ರೆ ಹೊಳ್ಳಿ ಬರ್ತೈತಿಲ್ಲ ಅಂತ ಮೊದಲು ನೋಡ್ಕೊಂಡ ಕೊಡ್ತೀರಿ, ಹೌದಲ್ಲ? ಹಿಂಗಾಗಿ ಸಾಲವನ್ನು ಪಡೆಯುವ ಶ್ರೀಮಂತ ಮತ್ತು ಸಾಲ ಪಡೆದ ಆತ ಶ್ರೀಮಂತನಾಗ್ತಾ ಹೋಗ್ತಿದ್ದ. ಇದು ಒಂದು ನಮನಿ ಅಂಡರ್ಸ್ಟ್ಯಾಂಡಿಂಗ್. ಬ್ಯಾಂಕಿಗೂ ಒಳ್ಳೆಯದು, ಆತನಿಗೂ ಒಳ್ಳೆಯದು. ಬಡವರು ಕೊಟ್ರೆ ಅವು ಅರ್ಥ. ಆದ್ರೆ ಈ ಸಾಮಾನ್ಯ ಜನರಿಗೆ ಇಂಥ ಸಾಲ ಅಂದ್ರೆ ಇಲ್ಲಿ ನಿಯಂತ್ರಿತ ಬಡ್ಡಿ ದರ ಇರ್ತಿತ್ತು, ಅಂದ್ರೆ ಮಿನಿಮಮ್ ಬಡ್ಡಿ ದರ ಇರ್ತಿತ್ತು. ಈ ಬಡ್ಡಿ ಒಳಗ ಬಡವರಿಗೆ ಸಾಲ ಸಿಗ್ತಿರ್ಲಿಲ್ಲ. ಅವು ಸ್ಥಳೀಯ ಸಾಹುಕಾರರಿಂದ ಸಾಲ ತಗೋತಿದ್ರು. ಹೆಚ್ಚಿನ ಬಡ್ಡಿ ದರ ತೆತ್ತ ಸಾತ್ ಹೋಗ್ತಿದ್ವು. ಅವ್ರ ಕಷ್ಟ ಅಂತದ್ದು. ಇದು ಮೊದಲೇದು. ಎರಡನೇದು, ಈ ಬ್ಯಾಂಕುಗಳೆಲ್ಲ ಬಹುತೇಕ ನಗರ ಪ್ರದೇಶಗಳಲ್ಲಿ ಇದ್ದು. ಗ್ರಾಮೀಣ ಪ್ರದೇಶದೊಳಗೆ ಬ್ಯಾಂಕಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇದ್ದಿರಲಿಲ್ಲ. ಗ್ರಾಮೀಣ ಪ್ರದೇಶದಲ್ಲೂ ಒಂದು ಬ್ಯಾಂಕ್ ಐತಪ್ಪ ಅನ್ನೋದೇ ಇದ್ದಿರಲಿಲ್ಲ. ಗ್ರಾಮಗಳಿಗೂ ಬ್ಯಾಂಕ್ ಅನ್ನುವಂಥದ್ದು ಆದದ್ದು ಈ ರಾಷ್ಟ್ರೀಕರಣದಿಂದ. ಸೊ ಇವು ಎರಡು ತುಂಬಾ ದೊಡ್ಡ ಮೆರಿಟ್ಗಳು. ನಿಜವಾಗಿಯೂ ಇವತ್ತು ಭಾರತ ಏನ ಇಂಥ ಸಮೃದ್ಧಿ ಹೊಂದ್ಯದ, ಅದರೊಳಗೆ ಬ್ಯಾಂಕುಗಳ ಪಾತ್ರ ಕೂಡ ಐತಿ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ನ್ಯಾಷನಲೈಸೇಷನ್, ಐ ವುಡ್ ಸೇ. ಸೊ ಇಟ್ ವಾಸ್ ರಿಯಲಿ ಅ ಮೋಸ್ಟ್ ಮೆರಿಟೋರಿಯಸ್ ಸ್ಟೆಪ್ ದಟ್ ಇಂದಿರಾ ಗಾಂಧಿ ಟುಕ್ ಅಂತ ನಾನು ಹೇಳ್ತೀನಿ. ಅಫ್ಕೋರ್ಸ್ ಡಿಮೆರಿಟ್ ಏನಪ್ಪಾ ಅಂತ ಕೇಳಿದ್ರೆ, ಆ ಟೈಮ್ದೊಳಗ ಹಿಂಗ ಖಾಸಗಿ ಬ್ಯಾಂಕ್ಗಳನ್ನ ಸರ್ಕಾರ ಕೈ ಕಿತ್ಕೊಂಡು ಹೋಗ್ತೈತಿ ಅಂತಂದ್ರೆ ಇಟ್ ವಾಸ್ ಎ ಡಿಸ್ಕರೇಜಿಂಗ್ ಫ್ಯಾಕ್ಟರ್ ಫಾರ್ ನ್ಯೂ ಬ್ಯಾಂಕರ್ಸ್ ಟು ಕಮ್ ಅಪ್. ಡಿಸ್ಕರೇಜಿಂಗ್ ಫ್ಯಾಕ್ಟರ್. ಯಪ್ಪೋ, ನಾವು ಹಿಂಗ್ ಸ್ಥಾಪನೆ ಮಾಡಿದ್ವಿ, ನಾಳೆ ಸರ್ಕಾರ ಕಿತ್ಕೊಂಡ್ಬಿಟ್ರ ನಮ್ಮ ಪರಿಸ್ಥಿತಿ ಏನು ಅಂತ. ಹೀಗಾಗಿ ಭಾರತದಲ್ಲಿ ಬ್ಯಾಂಕಿಂಗ್ ವಲಯದ ಅಭಿವೃದ್ಧಿಗೆ ಇದು ಖಂಡಿತವಾಗಿಯೂ ಒಂದು ಹಿನ್ನಡೆಯನ್ನ ಉಂಟು ಮಾಡಿತು ಅಂತ ನಾವು ಹೇಳ್ಬೋದು. ಒಂದನೇದು ಇದು ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಅಥವಾ ನೆಕ್ಸ್ಟ್, ಥರ್ಡ್, ಫೋರ್ತ್, ವಾಟ್ ಎವರ್ ಡಿಮೆರಿಟ್ಸ್ ಅಂತಂದ್ರೆ, ಅವು ಕಾಲಾನಂತರದಲ್ಲಿ ವ್ಯವಸ್ಥೆ ಒಳಗೆ ಹುಟ್ಟಿದು, ಬೆಳೆದು. ಫಾರ್ ಎಕ್ಸಾಂಪಲ್, ತಮಗೆ ಗೊತ್ತದ ಸರ್ಕಾರಿ ಬ್ಯಾಂಕುಗಳು ಅಂದ ತಕ್ಷಣ ಅವುಗಳ ಹಣಕಾಸಿನಲ್ಲಿ ಅವ್ಯವಹಾರ ಶುರುವಾಯಿತು. ಸ್ಟ್ರಿಕ್ಟ್ ಮ್ಯಾನೇಜ್ಮೆಂಟ್ ಇಲ್ಲದಾಯ್ತು. ಸರ್ಕಾರದ ಬ್ಯಾಂಕು ಯಾರಪ್ಪಂದು ಏನು ಅಂತ ಫಾದರ್ ಹೋಯ್ತು, ಬಂದ್ರ ಬಂತು, ಇದೆಲ್ಲ. ಸೊ ಹೀಗಾಗಿ ಬಹಳಷ್ಟು ಸಲ ಅಲ್ಲೂ ಕೂಡ ಏನ್ ಮಾಡ್ತಿದ್ರು ಅಂತಂದ್ರೆ, ಈ ಭ್ರಷ್ಟಾಚಾರ ಅನ್ನೋದು ಬ್ಯಾಂಕಿಂಗ್ ವಲಯದೊಳಗೆ ಬಂದದ್ದು ಬಿಕಾಸ್ ಆಫ್ ನ್ಯಾಷನಲೈಸೇಷನ್. ಕರಪ್ಷನ್ ಇನ್ ಬ್ಯಾಂಕಿಂಗ್ ಸಿಸ್ಟಮ್. ಪ್ರೈವೇಟ್ದೊಳಗೆ ಚಾನ್ಸ್ ಇಲ್ಲ. ಅದು ಪ್ರೈವೇಟ್ದೊಳಗೆ ಚಾನ್ಸ್ ಇಲ್ಲ ಅಂತದ್ ಮಾಡಿದ್ರೆ, ಯಾಕಂದ್ರೆ ಅಲ್ಲಿ ಉಳಿದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಹಳ ಅಲರ್ಟ್ ಇರ್ತಾರೆ, ಹಿಂಗಾಗಿ ನಡೆಯೋದಿಲ್ಲ. ಬಟ್ ಕರಪ್ಷನ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಬಂದದ್ದೇ ಇಟ್ ಇಸ್ ಬಿಕಾಸ್ ಆಫ್ ನ್ಯಾಷನಲೈಸೇಷನ್. ಅಂಡ್ ಅಫ್ ಕೋರ್ಸ್ ಒಂಥರ ಲೆಥರ್ಜಿಕ್ ಅಟಿಟ್ಯೂಡ್ ಆಯ್ತು. ಮೊದಲಾದ್ರೆ ನಿಮಗೆ ಒಂದು ತಾಸಿನಾಗ ಬ್ಯಾಂಕ್ ಸಾಲ ಶಾಂಕ್ಷನ್ ಹಾಕಿತ್ತು. ಇದು ಸರ್ಕಾರಿ ಬ್ಯಾಂಕ್ ಅಂದ ಕೂಡಲೇ ಅಂದ್ರೆ ತಿಂಗಳಗಟ್ಟಲೆ ಅಲದಾಡಿಸಿ ಸಾಲ ಕೊಡುವಂಥದ್ದು ಅಥವಾ ಕೊಡದೇ ಇರುವಂಥದ್ದು. ಮತ್ತು ಇಲ್ಲಿಯೂ ಕೂಡ ಒಂಥರನಾದ ಡಿಸ್ಕ್ರಿಮಿನೇಷನ್ ಇದ್ದೇ ಇತ್ತು. ಬಹಳ ಇತ್ತೀಚಿನವರೆಗೂ ಇತ್ತು ಡಿಸ್ಕ್ರಿಮಿನೇಷನ್. ಬಡವರಿಗೆ ಸಾಲ ಇಲ್ಲೂ ಸಿಗತ್ತಿರ್ಕಿಲ್ಲ ಇವನ್ ಆಫ್ಟರ್ ನ್ಯಾಷನಲೈಸೇಷನ್. ಬಿಕಾಸ್ ಮ್ಯಾನೇಜರ್ ಯೂಸ್ ಟು ಬಿ ದ ರೆಸ್ಪಾನ್ಸಿಬಲ್ ಫಾರ್ ಪರ್ಫಾರ್ಮೆನ್ಸ್ ಆಫ್ ದ ಬ್ಯಾಂಕ್. ಹೌದಲ್ಲ? ಬ್ರಾಂಚ್ ಮ್ಯಾನೇಜರ್ ಅವನು ವಿಚಾರ ಮಾಡ್ತಿದ್ದ, ಇವ್ರು ಸರ್ಕಾರ ಹೇಳಿದಾಗ ನಾ ಎಲ್ಲರಿಗೂ ಬಡವ್ರು ಕೊಟ್ಟು ಕೂತ್ನಿ ಅಂದ್ರೆ ನಾಳೆ ನನ್ನ ಬ್ರಾಂಚ್ ಪರ್ಫಾರ್ಮೆನ್ಸ್ ನ ಹೆಂಗ್ ತೋರಿಸ್ಬೇಕು? ಸೊ ಹೀಗಾಗಿ ಅವನು ಸುಮ್ಮನೆ ನಾಮಕವಾಸ್ತೆ ಸರ್ಕಾರ ಎಲ್ಲರಿಗೂ ಕೊಡ್ತದ, ಆಯ್ತು. ಬಟ್ ನಿಜವಾಗಿಯೂ ಹಂಗೆ ಸಿಗ್ತಿರ್ಲಿಲ್ಲ. ಅಂಡ್ ಅಫ್ ಕೋರ್ಸ್ ಎಫಿಷಿಯನ್ಸಿ ವಾಸ್ ಅಟ್ ಇಟ್ಸ್ ರಿಸೀವಿಂಗ್ ಎಂಡ್. ನೋ ಎಫಿಷಿಯನ್ಸಿ ಆಸ್ ಸಚ್, ನೋ ಪ್ರೊಫೆಷನಲಿಸಮ್. ವೃತ್ತಿಪರತೆ ಮಾಯ ಆಗ್ಬಿಟ್ಟು. ವೃತ್ತಿಪರತೆ ಬ್ಯಾಂಕಿಂಗ್ ಅನ್ನೋದಕ್ಕೆ, ಬ್ಯಾಂಕಿಂಗ್ ಇಸ್ ಸಚ್ ಎ ಹಾಟ್ ಬೆಡ್ ಅಲ್ಲ. ಯು ಶುಡ್ ಹ್ಯಾವ್ ದಟ್ ಪ್ರೊಫೆಷನಲ್ ಅಟಿಟ್ಯೂಡ್, ಪ್ರೊಫೆಷನಲಿಸಮ್. ಅದರ್ವೈಸ್ ಎಂತ ದೊಡ್ಡ ಬ್ಯಾಂಕ್ ಆದ್ರೂ ಕೂಡ ಬೆಳಗಾಗ್ಬಿಡೋದು, ಮುಳಿಗೆ ಹೋಗ್ಬಿಡ್ತದೆ. ಸೊ ಅಲ್ಲಿ ನೀವು ಯಾರು ಅಣ್ಣ, ಕಾಕ, ತಂಗಿ, ಚಿಗವ್ವ, ನೋ ಸಾಫ್ಟ್ ಕಾರ್ನರ್. ಸೊ ಅಂತ ಒಂದು ಮನಸ್ಥಿತಿ ಇದ್ರೆ ಮಾತ್ರ ಬ್ಯಾಂಕ್ಗಳು ನಡೀತಾವೆ. ಬಟ್ ಅವು ಇಲ್ಲದ ಕಡೆನ ಮುಂದೆ ಏನಾಯ್ತು ನಿಮಗೆಲ್ಲ ಗೊತ್ತದಲ್ಲ, ಬಹುತೇಕ ಬ್ಯಾಂಕ್ಗಳು ನಷ್ಟದೊಳಗೆ ಬಂದು, ನಷ್ಟದೊಳಗೆ ಮೊದಲು ಸಿಕ್ಕಾಡೆ ಪ್ರಾಫಿಟ್ ಒಳಗಿದ್ದಂತ ಬ್ಯಾಂಕ್ಗಳು ಎಲ್ಲಾನು ನಷ್ಟದಾಗ ಬಂದು. ಮೇನ್ ದೊಡ್ಡ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ಲೆಂಡಿಂಗ್ ರೇಟ್ಸ್ ವೇರ್ ಡಿಸೈಡೆಡ್ ಬೈ ದ ಗವರ್ಮೆಂಟ್. ಲೆಂಡಿಂಗ್ ರೇಟ್ಸ್, ಬಡ್ಡಿ ದರಗಳು ಅಂತ ಬರ್ತಾವಲ್ಲ. ಈಗ ಯಾರು ಬಡ್ಡಿ ದರ ನಿರ್ಧಾರ ಮಾಡ್ತಾರಪ್ಪ? ಈಗ ಬಡ್ಡಿ ದರಗಳನ್ನ ಯಾರು ನಿರ್ಧಾರ ಮಾಡ್ತಾರೆ? ಬ್ಯಾಂಕ್ಗಳು. ಬಡ್ಡಿ ದರಗಳು ಯಾರು ನಿರ್ಧಾರ ಮಾಡ್ತಾರೆ? ಬಸಣ್ಣ, RBI, ಗೌತಮ್, ಗವರ್ಮೆಂಟ್, ಶಶಿ, ಡಿಮಾಂಡ್ ಅಂಡ್ ಸಪ್ಲೈ. ಎಸ್,
ಇಟ್ ಈಸ್ ಬ್ಯಾಂಕ್ಸ್ ದೆಮ್ಸೆಲ್ವ್ಸ್ ಡಿಸೈಡ್ ಇಟ್. ಅದಕ್ಕಾಗಿ ನಿಮಗೆ ಇವೆಲ್ಲ ಲೇಟೆಸ್ಟ್ ಅನ್ನೋಕ್ಕಿಂತ ಗೊತ್ತಾಗಬೇಕಾದದ್ದು ವ್ಯತ್ಯಾಸ. ಸೊ ಈಗ ಆಫ್ಟರ್ ಎಲ್ ಪಿ ಜಿ ಬ್ಯಾಂಕ್ಸ್ ಆಲ್ಸೋ ಗಾಟ್ ಫ್ರೀಡಮ್. ಹಿಂಗಾಗಿ ನಿಮಗೆ ಈಗ ಬಡ್ಡಿ ದರ ಮಣಿ ಕಟ್ತೀನಿ, ಅಫ್ಕೋರ್ಸ್ ಒಂಚೂರು ಹೆಚ್ಚ ಕಡಿಮೆ ಇರ್ತದೆ, ಹೆಚ್ಚು ಕಡಿಮೆ ಅಷ್ಟೇ ಇರ್ತಾವ. ಬಟ್ ಸ್ಟಿಲ್ ದೇರ್ ಈಸ್ ಫ್ರೀಡಮ್, ದೇರ್ ಈಸ್ ಕಾಂಪಿಟೇಷನ್. ಮಣಿ ಕಟ್ಟಾಕ SBI ದವರು 7%ಗೆ ನಾ ಕೊಡ್ತೀನಿ ಅಂತಂದ್ರೆ ಕೆನರಾದವ್ ಹೇಳ್ತಾನೆ ಐ ಆಮ್ ರೆಡಿ ಟು ಗಿವ್ ಇಟ್ ಫಾರ್ 6.95% ಅಂತ ಹೇಳ್ತಾನೆ. ಈ 5 ಪೈಸಾ ಉಳಿಸಾಕ ನೀವು ಕೆನರಾ ಬ್ಯಾಂಕಿಗೆ ಓಡಿ ಹೋಗ್ತೀರಿ, ಹೌದಲ್ಲ? ದಿಸ್ ಇಸ್ ದ ಫ್ರೀಡಮ್ ಅಂಡ್ ದಿಸ್ ಇಸ್ ದ ಕಾಂಪಿಟೇಷನ್ ಟುಡೇ. ಅಂಡ್ ದಟ್ ಈಸ್ ವೈ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ನೀವು ಯಾರು ಬಹುತೇಕ ಕೇಳಿರ್ಲಿಕ್ಕಿಲ್ಲ, ಆದ್ರೆ ಗೊತ್ತಿರಲಿ, ಇವತ್ತಿನ ಯಾವುದೇ ಎಂಥದ್ದೇ ಸಾಲ ಅಂತ ನೀವು ತಗೊಂಡ್ರು ಕೂಡ ಮೋಸ್ಟ್ ಅನ್ಸೆಕ್ಯೂರ್ಡ್ ಲೋನ್ ಅಂತ ಬ್ಯಾಂಕಿಗೆ ಯಾವ್ದು ಇರ್ತೈತಲ್ಲ, ಅನ್ಸೆಕ್ಯೂರ್ಡ್ ಇದ್ದಷ್ಟು ಬಡ್ಡಿ ದರ ಜಾಸ್ತಿ ಇರ್ತದೆ. ಅದು ನಿಮ್ಗೆ ಗೊತ್ತಿರಲಿ, ಬ್ಯಾಂಕಿನ ಸ್ಟ್ರಾಟಜಿ ಅದು. ಅನ್ಸೆಕ್ಯೂರ್ಡ್ ಲೋನ್ಗಳ ಮೇಲೆ ಬಡ್ಡಿ ದರ ಹೆಚ್ಚಿರ್ತದೆ. ಎಂಥದ್ದೇ ಅನ್ಸೆಕ್ಯೂರ್ಡ್ ಅಂತಂದ್ರೂ ಇವತ್ತು ಯಾವುದೇ ಸಾಲದ ಬಡ್ಡಿ ದರ 12% ಹೆಚ್ಚು ಇದ್ದದ್ದು ನನಗಂತೂ ಗೊತ್ತಿಲ್ಲ, ಗರಿಷ್ಠ ಇದು. ಬಟ್ ರಿಮೆಂಬರ್, just 2 decades ago, the average rate of interest by the same banks was 18% a year. Yeah, 18% a year. ಹೌದಾ? ಸೊ ಹೀಗೆ ಇವತ್ತು ಬಡ್ಡಿ ದರ ಈ ಪರಿ ಇಳಿದಾವಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಸಚ್ LPG ಇದೆಲ್ಲ ಬಂದ ಬಳಕ. ಸೊ ನಾನು ನಿಮ್ಗೆ ಏನ್ ಹೇಳಕ್ ಹೊಂಟಿದ್ದೀನಿ ಅಂತಂದ್ರೆ, ಎಸ್, ನಾವು ನ್ಯಾಷನಲೈಸೇಷನ್ ಮಾಡೋದ್ರಿಂದ ಬಹಳಷ್ಟು ರೆಸ್ಟ್ರಿಕ್ಷನ್ಸ್, ಅಲ್ಲೂ ಕೂಡ ರೆಸ್ಟ್ರಿಕ್ಷನ್ಸ್ ಬಂದದ್ರಿಂದ ಬ್ಯಾಂಕ್ಗಳ ಪರ್ಫಾರ್ಮೆನ್ಸ್ ಪೋರ್ ಆಯ್ತು. ಬಹುತೇಕ ಬ್ಯಾಂಕ್ಗಳು ಹಾನಿ ಒಳಗಡೆ ಇದ್ದು ಅವುಗಳ ಹಾನಿಯನ್ನು ತುಂಬುವುದಕ್ಕೆ ಪ್ರತಿ ವರ್ಷ ಸರ್ಕಾರದ ಬಜೆಟರಿ ಸಪೋರ್ಟ್. ಓ, ಕೆನರಾ ಬ್ಯಾಂಕ್ ಯು ಟೇಕ್ 500 crores, ಸಿಂಡಿಕೇಟ್ ಬ್ಯಾಂಕ್ ಯು ಟೇಕ್ 200 crores, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯು ಆರ್ ಎ ಬಿಗ್ ಬಾಸ್, ಯು ಟೇಕ್ 1500 crores. ಪ್ರತಿ ವರ್ಷ ಸರ್ಕಾರದಿಂದ ಅವಕ್ಕೆ ಏನು ಹಾನಿ ಆಗ್ತಿತ್ತಲ್ಲ ಅದನ್ನು ತುಂಬ್ಕೋತ ಬರಲಾಗಿತ್ತು. ಎಲ್ಲಾ ಬ್ಯಾಂಕ್ಗಳು ನಷ್ಟದೊಳಗಡೆ ಇತ್ತು. ಅಂಡ್ ಟುಡೇ you all know that they are making huge profits, and thanks to this LPG. ಇಂತ ಒಂದು ಸೈಕಲ್ ಅಲ್ಲಿ ಉಂಟಾಗಿದೆ. ಸೊ ದಿಸ್ ಇಸ್ ಇನ್ ಬ್ರೀಫ್ ಅಬೌಟ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ನೋಡ, ಭಾರತೀಯ ಬ್ಯಾಂಕಿಂಗ್ ವಲಯವನ್ನ ಸ್ಥೂಲವಾಗಿ ಶೆಡ್ಯೂಲ್ಡ್ ಮತ್ತು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳಾಗಿ ವರ್ಗೀಕರಿಸಲಾಗಿದೆ. ಮುಂದೆ ಬಂದಿದ್ದು ಶೆಡ್ಯೂಲ್ಡ್ ಬ್ಯಾಂಕ್ಗಳು ಬಹಳ ಸಲ ಪ್ರಶ್ನೆ ಕೇಳ್ಯಾರ. ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934ರ 2ನೇ ಶೆಡ್ಯೂಲ್ ಅಡಿಯಲ್ಲಿ ಸೇರಿಸಲ್ಪಟ್ಟಿವೆ. ಸೆಕೆಂಡ್ ಶೆಡ್ಯೂಲ್ ಹೆಂಗ ನಮ್ಮ ಭಾಷೆಗಳು ಸಂವಿಧಾನದೊಳಗ 8ನೇ ಶೆಡ್ಯೂಲ್ ದೊಳಗದಾವಲ್ಲ, ಹಂಗ ಈ ಶೆಡ್ಯೂಲ್ಡ್ ಬ್ಯಾಂಕ್, ಯಾವ್ದೋ ಒಂದು ಬ್ಯಾಂಕ್ ಶೆಡ್ಯೂಲ್ಡ್, ಪರಿಶಿಷ್ಟ, ಅನುಸೂಚಿತ ಅಂತಿದ್ರೆ ಅದರ ಹೆಸರು ಈ 2ನೇ ಶೆಡ್ಯೂಲ್ ದೊಳಗೆ ಇರುತ್ತೆ. ಸೊ ಅದಕ್ಕೆ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರೀತಾರೆ. ಒಟ್ಟ 4 ಶೆಡ್ಯೂಲ್ಗಳು ಅದಾವ. RBI ಆಕ್ಟ್ ದೊಳಗ, RBI ಆಕ್ಟ್ 1934 ಅಂತ ಏನೈತಲ್ಲ, ಅದರ ಪ್ರಕಾರ 4 ಶೆಡ್ಯೂಲ್ ಅದಾವ. ಅದರೊಳಗೆ ಸೆಕೆಂಡ್ ಶೆಡ್ಯೂಲ್ ಈ ಬ್ಯಾಂಕ್ಗಳದ್ದು ಹೆಸರು. ಶೆಡ್ಯೂಲ್ಡ್ ಬ್ಯಾಂಕ್ಗಳನ್ನ ಮತ್ತಷ್ಟು ಗುಂಪುಗಳಲ್ಲಿ ವರ್ಗೀಕರಿಸಬಹುದು. ಹೇಗೆ? ಅದೇ ಶೆಡ್ಯೂಲ್ ಅಂದ್ರೆ ಬಸವರಾಜ ಪಟ್ಟಿ ಅಂತ, ಒಂದು ಪರಿಶಿಷ್ಟ ಅಂತ. ಇಲ್ಲಿ 1, 2, 3 ಪಟ್ಟಿರ್ತಾವಿಲ್ಲ, ಯಾದಿ ಅಂತೀವಲ್ಲ, ಹಂಗ ಯಾದಿ ಇದ್ದಾಗ. ಸೊ ಈ ಶೆಡ್ಯೂಲ್ಡ್ ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತ ಬ್ಯಾಂಕುಗಳು, ಮುಂದೆ ನಿಮಗೆಲ್ಲ ಪರಿಚಯ ಆಗ್ತಾವ ಯಾವ್ಯಾವ ಸದ್ಯ ಅದಾವ ಅಂತ ಹೇಳಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅದರ ಸಹವರ್ತಿಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು RRBs, ವಿದೇಶಿ ಬ್ಯಾಂಕ್ಗಳು. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಯು ಶುಡ್ ನೋ. ಇವನ್ ಫಾರಿನ್ ಬ್ಯಾಂಕ್ಸ್ ಆಲ್ಸೋ ಕ್ಯಾನ್ ಬಿ ಎ ಶೆಡ್ಯೂಲ್ಡ್ ಬ್ಯಾಂಕ್ ಇನ್ ಇಂಡಿಯಾ. ಮತ್ತು ಇತರ ಭಾರತೀಯ ಖಾಸಗಿ ವಲಯದ ಬ್ಯಾಂಕ್ಗಳು. ಫಾರ್ ಎಕ್ಸಾಂಪಲ್ ICICI is a private sector bank but a scheduled bank. ಹಾಗೆ HSBC, a foreign bank but it is a scheduled bank in India. ಹೌದಾ? ಎಸ್. SBI ತನ್ನ ಸಹವರ್ತಿ ಬ್ಯಾಂಕ್ಗಳನ್ನ ವಿಲೀನಗೊಳಿಸಿ, ಆಗ್ಲೇ ಹೇಳಕತ್ತಿದ್ದೆ ನಾನು ನಿಮಗೆ, 2017ರ ಏಪ್ರಿಲ್ 1ರಂದು ಭಾರತದ ಅತಿ ದೊಡ್ಡ ಬ್ಯಾಂಕ್ ಆಗಿ ರೂಪುಗೊಂಡಿತು. ಈ ವಿಲೀನದೊಂದಿಗೆ SBI ಈಗ ಗ್ಲೋಬಲ್ ಫಾರ್ಚೂನ್ 500 ಅಂತ ಬರ್ತವೆ. ಗ್ಲೋಬಲ್ ಫಾರ್ಚೂನ್ 500 ಜಗತ್ತಿನ ಅತಿ ಶ್ರೀಮಂತ ಸಂಸ್ಥೆಗಳು. ಗ್ಲೋಬಲ್ ಫಾರ್ಚೂನ್ 500 ದೊಳಗ ನಮ್ಮ SBI ಎಷ್ಟು ಶ್ರೀಮಂತ ಐತಿ ಅಂದ್ರೆ 236ನೇ ರ್ಯಾಂಕ್ ದೊಳಗ ಐತಿ. ಅಂದ್ರೆ ಅಷ್ಟು ಶ್ರೀಮಂತ ಅಂತ. ವಾಣಿಜ್ಯ ಬ್ಯಾಂಕುಗಳು ಎಂಬ ಪದವು
ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಅಡಿಯಲ್ಲಿ ನೋಡ್ರಿ, ವಾಟ್ ಇಸ್ ಎ ಕಾಮರ್ಷಿಯಲ್ ಬ್ಯಾಂಕ್? ಶೆಡ್ಯೂಲ್ಡ್ ಬ್ಯಾಂಕ್ ಗೊತ್ತಾಯ್ತು ನಿಮಗೆ. ಶೆಡ್ಯೂಲ್ಡ್ ಬ್ಯಾಂಕ್ ಇಸ್ ಅ ಬ್ಯಾಂಕ್ ರಿಜಿಸ್ಟರ್ಡ್ ಅಂಡರ್ ಸೆಕೆಂಡ್ ಶೆಡ್ಯೂಲ್ ಆಫ್ ದ RBI ಆಕ್ಟ್. ಅದು ಗೊತ್ತಾಯ್ತು. ಅದನ್ನ ಬಿಟ್ಟು ವಾಣಿಜ್ಯ ಬ್ಯಾಂಕುಗಳು, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಯಾವುದನ್ನ ಕರಿತೀವಿ ಅಂದ್ರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949, ಇದರ ಅಡಿಯಲ್ಲಿ ನಿಯಂತ್ರಿಸಲ್ಪಡುವ ಶೆಡ್ಯೂಲ್ಡ್ ಹೌದು, ನಾನ್ ಶೆಡ್ಯೂಲ್ಡ್ ಹೌದು. ಇದರ ಅರ್ಥ, ನೀವು ಒಂದು ಬ್ಯಾಂಕ್ ಅನ್ನ ಸ್ಥಾಪಿಸೋದಕ್ಕೆ ಹೊರಟಿದ್ದೀರಿ ಅಂತಂದ್ರೆ ಇಟ್ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ದಿಸ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಆಫ್ 1949. ಹಾಗೆ ಕಂಪನೀಸ್ ಆಕ್ಟ್ ಅಂಡರ್ದೊಳಗ ಕಂಪನಿಗಳು ರಿಜಿಸ್ಟ್ರೇಷನ್ ಮಾಡ್ಕೋತಾವಲ್ಲ, ಕಂಪನೀಸ್ ಆಕ್ಟ್ ಅಂಡರ್ದೊಳಗ ಕಂಪನೀಸ್ಗಳು ರಿಜಿಸ್ಟರ್ ಆಗ್ತಾವೋ ಆ ರೀತಿ ಒಳಗ ಕಾಮರ್ಷಿಯಲ್ ಬ್ಯಾಂಕ್ಗಳು ಈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಅಂಡರ್ದೊಳಗ ರಿಜಿಸ್ಟ್ರೇಷನ್ ಆಗ್ತಾವ. 1956 ಕಂಪನೀಸ್ ಆಕ್ಟ್ ಅಂತ ಬರ್ತದೆ. ಇನ್ನು ಬ್ಯಾಂಕುಗಳ ಪ್ರಕಾರಗಳು ಇವುಗಳು ಮತ್ತೆ ಶೆಡ್ಯೂಲ್ಡ್ ಅಂಡ್ ನಾನ್ ಶೆಡ್ಯೂಲ್ಡ್ ಅಂತ ನೋಡಿದ್ವಿ. ಅದು RBI ಗೆ ರಿಲೇಟೆಡ್. ಅದನ್ನ ಬಿಟ್ಟು ಇನ್ನೊಂದು ತರನಾದ ಕ್ಲಾಸಿಫಿಕೇಶನ್ ಯಾವ್ದ್ರಪ್ಪ? ದೇಶೀಯ ಬ್ಯಾಂಕುಗಳು, ಇಂಡಿಜಿನಸ್ ಬ್ಯಾಂಕ್ಸ್, ಲೋಕಲ್ ಬ್ಯಾಂಕ್ಸ್. ಇವ್ರನ್ನ ಒಂದೊಂದು ಇವು ಅಪರೂಪಕ್ಕೆ ಪ್ರಶ್ನೆ ಬಂದಾವ ಇದ್ರ ಮ್ಯಾಗ, ಯಾರನ್ನ ಏನಂತ ಕರೀತಾರ ಅಂತ ಹೇಳಿ. ಚೆಟ್ಟಿಯಾರ್ ತಮಿಳುನಾಡಿನೊಳಗ, ಮಾರ್ವಾಡಿಗಳು ಗುಜರಾತ್ ಒಳಗ, ಮುಲ್ತಾನಿಗಳು ಮುಂಬೈದೊಳಗ, ಬಣಿಯಾಗಳು ಬೆಂಗಾಲದೊಳಗ. ನಮ್ಮಲ್ಲಿ ಸಾಹುಕಾರರು ಸಾಹುಕಾರ, ಶೆಟ್ಟಿ, ನಮ್ಮಲ್ಲೇನು ಶೆಟ್ಟಿ. ಗೌಡ್ರು ಇಲ್ಲ, ಗೌಡ್ರು ಸಾಲ ಕೊಟ್ಟದ್ದು ಬಹಳ ಕಡಿಮೆ. ಗೌಡ್ರು ಸಾಲ ಕೊಟ್ಟದ್ದು, ಕುಲಕರ್ಣಿಗಳು ಸಾಲ ಕೊಡವಲ್ಲ. ಕುಲಕರ್ಣಿಗಳು ಸಾಮಾನ್ಯವಾಗಿ ಹೆಂಗಿರ್ತಿತ್ತಂದ್ರೆ ಅವತ್ರದ್ದು ಅವು ಬೆಣ್ಣಿ ತುಪ್ಪ ತಿನ್ನೋ ಮಂದಿ. ಅದು ಡೋಂಟ್ ಮೈಂಡ್, ಇವತ್ತು ಯಾರು ಅದನ್ನ ಹಂಗ ತಗೋಬಾರ್ದು. ಆಗಿನ ಕಾಲಕ್ಕೆ ಹೇಳಕತ್ತೀನಿ ನಾನು. ಕುಲಕರ್ಣಿಗಳ ಒಂದು ಅಪೇಕ್ಷೆ ದೊಡ್ಡ ಶ್ರೀಮಂತರಾಗೋದು ಅವ್ರ ಲಕ್ಷಣ ಅಲ್ಲ. ದೊಡ್ಡ ಶ್ರೀಮಂತರಾಗಿ ದೇಶ ಆಳಬೇಕು ಅನ್ನುವಂಥವ್ರು ಅಲ್ಲ ಅವರು. ಅವ್ರು ತಮಗೆ ತುಪ್ಪ, ಬೆಣ್ಣಿ, ರೈಟ್ ಟೈಮ್ಗೆ ಇವೆಲ್ಲ ಪೂಜೆ ಪುನಸ್ಕಾರ, ಹೋಮ ಹವನ, ಹೊಟ್ಟೆ ತುಂಬ ಓಂ ಅನ್ನೋಷ್ಟು ಊಟ, ಇಷ್ಟಾದ್ರ ಅವ್ರಿಗೆ ಜಗತ್ನಾಗ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಇದು ಅವ್ರ ಸ್ಟೈಲ್, ಇದು ಅವ್ರ ಸ್ಟೈಲ್. ಸಾಮಾನ್ಯವಾಗಿ ನೋಡ್ರಿ ನೀವು ಬೇಕಾರೆ ಈ ಗೌಡ್ರು ಅಂತ ಬಂದಿರಲ್ಲ, ರೊಕ್ಕ ಮಾಡೋರಂದ್ರೆ ಇವ್ರಷ್ಟ. ಯಾರು? ಈ ಶೆಟ್ರು. ರೊಕ್ಕದ ಹುಚ್ಚಿರೋದಂದ್ರೆ ಈ ಶೆಟ್ಟಿಗಳಿಗೆ. ಗೌಡ್ರದ್ದು ಅವನ್ ತಂದ ದೋತ್ರ ಹರ್ಕೊಂಡು ಮತ್ತೊಬ್ಬರಿಗೆ ಹೊಸದನ್ನು ಕೊಡ್ಸೋ ಮಗ ಅವ. ಅದು ಗೌಡನ್ ಸ್ಟೈಲ್. ಅದು ಹವಾದಾಗ ಹೋಗೋದು ಬರೀ. ಹವಾದಾಗ ಏಯ್ ಕೊಡೋ, ಸಂಗ್ಯಾಗ ಒಂದ್ ಕಪ್ ಚಾ ಕೊಡೋ, ಬಾಳ್ಯಾಗೊಂದಲ್ಲಿ ಖಾರ ಕೊಡೋ, ಊಟ ಮಾಡ್ತೇನೋ, ತಗೋ ಚುಟ್ಟ ತಗೋ, ಸಿಗರೇಟ್ ಸೇರ್ತಿ ಹಿಡಿ ಎರಡು, ಬೈ ಮಣಿಗೆ ಒಂದ್ ಬೇಕಾರ. ಹಿಂಗ ಬರೇ ಮಂದಿ ಕೊಟ್ಟು ದಮಾಣಿಕೆ ಬಿಲ್ಡಪ್ ಕೊಡೋದಂತ. ಬಿಲ್ಡಪ್ ಕೊಟ್ಟು ಕಡೆಗೆ ಅವು ಎಲ್ಲಿ ಬಂದು ಅಂತಂದ್ರ, ನಾನು ಮೇಳೇನೆಲ್ಲ ನಿಮಗೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ, ಕೊಡೋ ಮಟ್ಟ ಎಲ್ಲರೂ ಗೌಡ್ರ ನಮ್ ಗೌಡ್ರ ಹಂಗ, ನಮ್ ಗೌಡ್ರ ಹಿಂಗ ಎಲ್ಲರೂ ಹೇಳ್ತಾರ. ಕೊಡೋದು ನಿಂತ ಬಳಕ ಎಲ್ಲರೂ ಮುಖ ಆ ಕಡೆ ಹಿಂಗ ಮಾಡ್ಕೊಂಡು ಹೋಗಿಡ್ತಾರೆ. ಅವಾಗ ಈ ಗೌಡ ಸಂಖ್ಯಾ ಅನ್ನೋದಿವ ಕರದ ಬಳಕ ಮತ್ತೆ ಅನಿವಾರ್ಯ ಅಲ್ಲ, ಮಾತಾಡ್ಸದೆ ಹೋದ್ರೆ ಹೆಂಗ್ ಸಾಧ್ಯ ಐತಿ. ಅವಾಗ ಅವ ನಮಸ್ಕಾರ ಗೌಡ್ರ, ಹೋಗಿ ಅಂತ ಇದಕ್ಕ ಹೇಳ್ತಾರೆ. ಕಕ್ಕ ನೋಡಿ ಗೌಡ ಕರೆದು ಸಲಾಂ ಮಾಡಿಸ್ಕೊಂಡಂತ. ಸೊ ಸಲಾಂ ಮಾಡೋದು ನಿಂತು ಬಿಟ್ಟು. ಇಂಥವೆಲ್ಲ ನಮ್ ಗೌಡ್ರ ಕಥೆಗಳು. ಹೌದಾ? ಹಿಂಗ ಇದ್ದ ದಿವ್ಯಾಗೌಡ. ನೋಡ್ರಿ, ಇವರು ನಮ್ ಗೌಡ್ರ ಅದಾರ ನೋಡ್ರಿ, ದಿವ್ಯಾಗೌಡ್ರ ಅದಾರ. ನಮ್ಮ ಬಸಣ್ಣನ ಅಜ್ಜ ಎಷ್ಟೋ ಹೊಲನನ್ನ ಕಳದಂತ ಬಹುತೇಕರ ಕಥೆ ಅವಾಗ್ಯಾವ. ಹಂಗ ಆಧುನಿಕ ಬ್ಯಾಂಕ್ಗಳು ಇವುಗಳಲ್ಲಿ 2 ವಿಧ ಆಗ್ಲೇ ನೋಡಿವಿ, ಶೆಡ್ಯೂಲ್ಡ್ ಅಂಡ್ ನಾನ್ ಶೆಡ್ಯೂಲ್ಡ್ ಅನ್ನುವಂಥದ್ದು. ಶೆಡ್ಯೂಲ್ಡ್ ಬ್ಯಾಂಕ್ಗಳು ಇವತ್ತರದ ಕ್ವಾಲಿಫಿಕೇಶನ್, ಪಾವತಿಯಾದ ಬಂಡವಾಳ 5 ಲಕ್ಷ ರೂಪಾಯಿಗಿಂತ ಹೆಚ್ಚು ಇದ್ರ ಶೆಡ್ಯೂಲ್ 2 ರಿಜಿಸ್ಟ್ರೇಷನ್. ಪೇಡ್ ಅಪ್ ಕ್ಯಾಪಿಟಲ್ ಅಂತ ಬರ್ತದೆ. ಸುಮ್ಮನೆ ಇಟ್ಟಾರ ಇವತ್ತಿನ ಕಾಲದೊಳಗೆ 5 lakhs ಪೇಡ್ ಅಪ್ ಕ್ಯಾಪಿಟಲ್ ಅಂದ್ರೆ ಇಟ್ ಇಸ್ ಮೆಂಬರ್ಸ್ ಶೇರ್ ಕಲೆಕ್ಟೆಡ್ ಅಥವಾ ಇಂಡಿವಿಜುವಲ್ ಶೇರ್ ಪೇಡ್ ಅಪ್ ಕ್ಯಾಪಿಟಲ್. ಅದು ಇಟ್ ಇಸ್ ಬೇಸಿಕ್ ಕ್ಯಾಪಿಟಲ್. ಅದು ಅದ್ರ ಮ್ಯಾಗ ನೀವು ಸಾಲ ಕೊಡಕ್ ಚಾಲೋ ಅಂತ ಅದನ್ನ ಬಳಸ್ಕೊಂಡು. ಪ್ರಮುಖವಾದ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಆಗ್ಲೇ ನೋಡಿವಿ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳದಾವ, ಖಾಸಗಿ ಬ್ಯಾಂಕ್ಗಳದಾವ, ವಿದೇಶಿ ಬ್ಯಾಂಕ್ಗಳದಾವ, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕೂಡ ಅದಾವ. ಸೊ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಇವು ಯಾವಪ್ಪ ಅಂದ್ರೆ ಇವತ್ತು ಪೇಡ್ ಅಪ್ ಕ್ಯಾಪಿಟಲ್ 5 ಲಕ್ಷಕ್ಕಿಂತ ಕಡಿಮೆ ಇದ್ರ. ಇವತ್ತು ಬಹುತೇಕ ಬ್ಯಾಂಕ್ಗಳೆಲ್ಲ ಶೆಡ್ಯೂಲ್ಡ್ ಬ್ಯಾಂಕ್ಗಳ ಹಾಗೆ ಇರ್ತಾವ. ಯಾಕಂದ್ರೆ ಅವಕ್ಕ RBI ದಿಂದ ನೆರವು ಸಿಗ್ತದೆ. ಓಕೆನಾ? ಎಸ್. ಸೊ ಇದಿಷ್ಟು ನಾನು ನಿಮಗೆ ಇಂದು ಇಂಟ್ರೊಡಕ್ಷನ್ ಅಥವಾ ಬ್ಯಾಕ್ ಗ್ರೌಂಡ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ ಅನ್ನೋದನ್ನ ಹೇಳಿದ್ದು. ಇನ್ನ ಉಳಿದದ್ದು ನಾಳೆ, ಎಸ್ ಅಫ್ಕೋರ್ಸ್ ನಾಳೆ ಡೌಟ್ಸ್ ಕ್ಲಿಯರಿಂಗ್ ಅದ. ಅಲ್ಲೊಂದಿಷ್ಟು ಏನು ಚರ್ಚೆ ಮಾಡಕ್ ಸಾಧ್ಯತೆಯೋ ಅದನ್ನ ಮಾಡೋಣ.
ಅದಾದ ಬಳಿಕ ಮತ್ತೆ ಉಳಿದದ್ದನ್ನ ನಾವು ನಾಡದ್ದು ನೋಡೋಣ ಬ್ಯಾಂಕಿಂಗ್ ಬಗ್ಗೆ. ಓಕೆನಾ? ತಿಳಿಯಾಕತ್ತೈತಿಲ್ರಿಪ್ಪ? ಇಲ್ಲ ಅಂತಂದ್ರೆ ನಾಣ ಹೇಳಿ ನಾಣ ಕೇಳಿಸ್ಕೊಂಡು ನಾಣ ತಿಳ್ಕೊಂಡು ಹೋಗೋದಾಗಬಾರ್ದು. ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಪ್ರವಚನ ಹೇಳಿದಂಗ ಆತೇನಪ್ಪ. ಕ್ಲಾಸ್ ಮಾಡಿ ಸರ್ MCQ ಬೇಡ ಅಂತ ಶಶಿ. ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿದೆ. ಕರೆಂಟ್ ಅಫೇರ್ಸ್ ಏನು ರೆಗ್ಯುಲರ್ ಮಾಡ್ತೀನಲ್ಲೋ ಯಪ್ಪ. ಸೊ ನೋಡೋಣ ಒಂದಿಷ್ಟು ಬ್ಯಾಂಕ್ಗಳ ಮೇಲೆ ಇರುವಂತ ಪ್ರಶ್ನೆಗಳನ್ನು ತಂದಿರ್ತೀನಿ. ಅದನ್ನ ಬಿಟ್ಟು ಮತ್ತೇನ್ ಚರ್ಚೆ ಮಾಡಕ್ ಸಾಧ್ಯತೆ ಅದನ್ನು ನೋಡೋಣ. ಓಕೆನಾ? ಯಾವ ಶ್ರುತಿ ಯವ್ವ ಎಂತ ದೊಡ್ಡ ಮಾತ ಯವ್ವ ನಿಂದ. ಇಲ್ವಾ ಎತ್ತನ ಆ ಗೌರಿ ಶಿಖರ, ಎತ್ತನ ಈ ಮಾಳಮಡ್ಡಿ, ಧಾರವಾಡದಾಗಿರೋದು ಮಾಳಮಡ್ಡಿ, ಅಲ್ಲಿರಾವ IG ಚೌಗಲ, ಹಿಮಾಲಯದಲ್ಲಿರೋದು ಗೌರಿ ಶಿಖರ. ಆ ಗೌರಿ ಶಿಖರದ ತುದಿಯಲ್ಲಿ ಇರುವ ಶಿವನ ಪಕ್ಕದೊಳಗೆ ಕುಂತಿರೋರು ಸಿದ್ದೇಶ್ವರ ಸ್ವಾಮಿಗಳು. ಸೊ ಅವರಿಗೂ ನಮಗೂ ಅಷ್ಟು ದೊಡ್ಡ ಒಂದು ಅಲ್ಲ, ಸುಮ್ಮನೆ ಹೇಳಿದೆ ಎಣಿವೆ ಅಂತವ್ರನ್ನ ಪ್ರೀತಿಯಿಂದ ಭಕ್ತಿಯಿಂದ ಗೌರವದಿಂದ ನಡಿಬೇಕಷ್ಟ ನಾವು. ಓಕೆ, ಎಸ್, ಥ್ಯಾಂಕ್ ಯು. ಸಿಗೋಣ ಆಗಿದ್ರೆ ನಾಳೆ ಬೆಳಗ್ಗೆ 7 ಗಂಟೆಗೆ. ರೈಟ್?